ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ನಿಮ್ಮ ಮನದಲ್ಲಿರುವ ಅಂದರೆ ಮನದ ಆಳದಲ್ಲಿರುವ ಅನೇಕ ರೀತಿಯ ಗೊಂದಲಗಳಿಗೆ ಈ ಒಂದು ವಿಡಿಯೋ ಸಹಾಯ ಮಾಡುತ್ತೆ, ಅಂದರೆ ಪರಿಹಾರವಾಗಿ. ಈ ಒಂದು ಸತ್ಯವಾದ ಮಾತನ್ನು ಅರ್ಥ ಮಾಡ್ಕೊಳ್ಳಿ. ಪ್ರೀತಿ ಅನ್ನೋದು ಮಾಡಿಸಲಾಗೋದಿಲ್ಲ, ಅದಾಗಿ ಆಗತ್ತೆ. ಪ್ರೀತಿ ಆಯಿತು ಅಷ್ಟೇ ಅಲ್ವಾ? ಇದನ್ನು ಯಾರಾದರೂ ಮಾಡಿಸ್ಲಿಕ್ಕೆ ಸಾಧ್ಯನಾ? ಇಲ್ಲ ತಾನೇ? ಹಾಗಾದರೆ ಇದನ್ನು ಮಾಡ್ತಾ ಇರೋದು ಯಾರು? ನೀವೇ ಹೆಸರು ಕೊಟ್ಟ ಹಾಗೆ, ಅಯ್ಯೋ ನನ್ನ ವಿಧಿಯಲ್ಲಿತ್ತೇನೋ, ನನ್ನ ಹಣೆ ಬರದಲ್ಲಿತ್ತೇನೋ, ಇಲ್ಲ ದೈವವೇ ನಿರ್ಣಯ ಮಾಡಿತ್ತೇನೋ ಅನ್ನೋ ರೀತಿಯಲ್ಲಿ ನೀವು ಹೇಳ್ತಿರಲ್ಲ, ಅದೇ ರೀತಿ ದೈವ ಇದೆಲ್ಲ ಯಾಕೆ ಮಾಡಿಸ್ತಾ ಇದೆ? ಹಾಗಾದರೆ ಯಾಕೆ ಅಂದರೆ ಕೆಲವು ಲೆಕ್ಕ ಬಾಕಿ ಇರುತ್ತೆ. ಕೆಟ್ಟದು ಒಳ್ಳೆಯದು ಅಂತಲ್ಲ, ಒಟ್ಟಾರೆಯಾಗಿ ಲೆಕ್ಕ ಇರುತ್ತೆ. ನೀವು ಯಾರಿಗಾದರೂ 100 ರೂಪಾಯಿ ಸಹಾಯ ಮಾಡಿದ್ರಿ ಅಂದರೆ ಅದು ಯಾವುದಾದ್ರೂ ರೂಪದಲ್ಲಿ ಮರಳು ಬರ್ಬೋದು, ಇಲ್ಲ ಅವ್ರು ಕೊಡದೇನೇ ಇರ್ಬೋದು, ಇಲ್ಲ ನೀವು ಯಾರ ಹತ್ರ ನಾನು 100 ರೂಪಾಯಿ ಇಸ್ಕೊಂಡ್ರಿ ಅಂದರೆ ನೀವು ಕೊಡ್ಬೋದು ಸಮಯಕ್ಕೆ, ಇಲ್ಲ ಕೊಡದೇ ಇರ್ಬೋದು. ಒಟ್ಟಾರೆಯಾಗಿ ಅದು ಯಾವುದಾದ್ರೂ ಮಾಧ್ಯಮದ ಮೂಲಕ ನೀವು ಯಾರ ಹತ್ರ ಇಸ್ಕೊಂಡಿದ್ರೋ ಅವರನ್ನು ತಲುಪತ್ತೆ. ಇದು ಬೇರೆ ರೀತಿಯ ವಿಚಾರದಲ್ಲೂ ನೀವು ತಗೊಳ್ಬೋದು, ಯೋಚಿಸ್ಬೋದು. ನಾನಿಲ್ಲಿ ದುಡ್ಡಿನ ರೂಪದಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೀನಿ. ಹಾಗೆ ಪ್ರೀತಿ ಮಾಡಿಸಲಾಗೋದಿಲ್ಲ, ಅದೇ ಆಗತ್ತೆ. ಹಾಗೆ ನೀವು ಯಾರ ಹತ್ರನೂ ಹೋಗಬೇಕು ಅಂತ ಅಂದ್ಕೊಂಡಿರಲ್ಲ, ಅಲ್ಲಿಗೆ ಹೋಗ್ತೀರಾ. ಯಾವುದೋ ಜಾಗಕ್ಕೆ ಹೋಗಬೇಕು ಅಂತೇಳಿ ನೀವು ಅಂದ್ಕೊಂಡೇ ಇರೋದಿಲ್ಲ, ಅಲ್ಲಿಗೆ ಹೋಗ್ತೀರಾ. ಎಲ್ಲವೂ ಪೂರ್ವ ನಿಯೋಜಿತ ಅಂತೇಳಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ. ಹಾಗೆಯೇ ನೀವು ಈಗೇನು ಚಿಂತೆ ಮಾಡ್ತಾ ಇದ್ದೀರಲ್ಲ, ಅದನ್ನು ಮಾಡಿಸಲಾಗ್ತಾ ಇಲ್ಲ, ನೀವೇ ಮಾಡ್ತಾ ಇದ್ದೀರಾ. ಚಿಂತೆಯನ್ನು ಮಾಡಿಸ್ತಾ ಇರೋರು ಯಾರು? ಅವರೂ ಕೂಡ ವಿಧಿನೇ, ಹಣೆ ಬರನೇ, ನೀವು ನಂಬಿದ ದೈವಶಕ್ತಿನೇ. ಅಂದರೆ ನೀವು ಇದನ್ನು ಯಾವ ರೀತಿನಾದರೂ ಅಂದ್ಕೊಳ್ಬೋದು. ಹೇಗೆ ಅಂತೀರಾ? ವಿಧಿನಾದರೂ ಅಂದ್ಕೊಳ್ರಿ, ದೈವನಾದರೂ ಅಂದ್ಕೊಳ್ರಿ, ಹಣೆ ಬರನಾದರೂ ಅಂದ್ಕೊಳ್ರಿ. ಅದು ಖಂಡಿತ ಅನ್ಯಾಯನೂ ಮಾಡ್ತಾ ಇಲ್ಲ, ಭೇದನೂ ಮಾಡ್ತಾ ಇಲ್ಲ. ನೀವು ಏನು ಕೊಟ್ಟಿದ್ರೋ ಅದನ್ನೇ ನಿಮಗೆ ಮರಳಿ ನೀಡ್ತಾ ಇದೆ. ಅಂದರೆ ನೀವು ಯಾವ ಬೀಜವನ್ನು ಬಿತ್ತಿದ್ರೋ ಅದರ ಫಲ ಕೊಯ್ತಾ ಇದ್ದೀರಾ ಅಂತ ನಿಮಗೆ ತಿಳಿಸ್ತಾ ಇದೆ. ಅಂದರೆ ಈ ಪ್ರಪಂಚ ಅಂದರೆ ಈ ಜಗತ್ತಲ್ಲಿ ನೀವಿದ್ದೀರಾ ಅಂದರೆ ಇದು ಕರ್ಮಗಳ ಕ್ಷೇತ್ರವಾಗಿದೆ, ಅಂದರೆ ಕರ್ಮ ಕ್ಷೇತ್ರವಾಗಿದೆ. ನೀವಿಲ್ಲಿ ಏನು ಬಿತ್ತಿತೀರೋ ಅದನ್ನೇ ಪಡಿತೀರಾ. ಇದೇ ವಿಧಿ. ಆದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ನೀವು ನಂಬಿದ ಭಗವಂತ, ನೀವು ನಂಬಿದ ದೈವ, ನೀವು ನಂಬಿದ ವಿಧಿ, ನೀವು ನಂಬಿದ ಹಣೆ ಬರ ನಿಮಗೆ ಮೋಸ ಮಾಡ್ತಾ ಇಲ್ಲ. ನೀವು ಈ ಒಂದು ಕರ್ಮ ಕ್ಷೇತ್ರದಲ್ಲಿ ಅಂದರೆ ಈಗಿರುವ ವರ್ತಮಾನದಲ್ಲಿ ನೀವು ಏನನ್ನು ಬಿತ್ತಿತೀರೋ ಅದನ್ನೇ ನೀವು ಮುಂದಿನ ದಿನಗಳಲ್ಲಿ ಪಡ್ಕೊಳ್ತೀರಾ ಅನ್ನೋದನ್ನು ನಿಮಗೆ ವಿಸ್ತಾರವಾಗಿ ಇಲ್ಲಿ ತಿಳಿಸ್ತಾ ಇದೆ ಈ ವಿಚಾರ. ಅಂದರೆ ನೀವೇನು ಕೊಟ್ಟಿದ್ದೀರೋ ಅದನ್ನೇ ನಿಮಗೆ ಅದು ಮರಳಿ ನೀಡ್ತಾ ಹೋಗುತ್ತೆ. ಇದೇ ಕರ್ಮ, ಹೌದಲ್ವಾ? ನಿಮ್ಮ ಮನೆಯ ಹಿಂದ್ಗಡೆ ಸ್ವಲ್ಪ ಜಾಗ ಇದೆ ಅಂತೇಳಿ ಅಲ್ಲಿ ಕೊತ್ತಂಬರಿ ಬೀಜ ನೀವು ಬಿತ್ತಿದ್ದೀರಾ. ಅಲ್ಲಿ ಮೆಂತೆ ಸೊಪ್ಪನ್ನು ನೀವು ಕೊಯ್ತೀನಿ ಅಂದರೆ ಆಗತ್ತಾ? ಇಲ್ಲ ತಾನೇ? ಕೊತ್ತಂಬರಿ ಬೀಜ ಬಿತ್ತಿದ್ದೀರಾ ಅಂದರೆ ಕೊತ್ತಂಬರಿ ಸೊಪ್ಪನ್ನೇ ನೀವು ಕೊಯ್ಬೇಕು. ಇದೇ ವಾಸ್ತವ ಸತ್ಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಗುರುವು. ಹಾಗೆ ಒಂದು ವಿಷಯದಲ್ಲಿ ನೀವೀಗ ಇದ್ದಕ್ಕಿದ್ದ ಹಾಗೆ ಚಿಂತೆ ಮಾಡ್ತಾ ಇದ್ದೀರಾ, ಚಿಂತೆ ಆವರಿಸಿದೆ ಅಂದರೆ ಅದಕ್ಕೂ ಕೂಡ ಇಲ್ಲಿ ನೀವು ನಂಬಿದ ದೈವಶಕ್ತಿ, ವಿಧಿ, ಹಣೆ ಬರಹ, ಗುರುವು ಅನ್ನೋ ರೀತಿಲಿ ಆ ಒಂದು ಯೋಚನೆಯನ್ನು, ಚಿಂತೆಯನ್ನು ನಿಮ್ಮ ಮೂಲಕವೇ ಮಾಡಿಸ್ತಾ ಇರ್ತಾರೆ. ಅದು ಹೇಗೆ ಅಂದರೆ ನೀವು ನಿಮ್ಮೆದುರಿಗಿರುವ ವಿಚಾರ ಮತ್ತು ವ್ಯಕ್ತಿಯ ಕುರಿತು ಚಿಂತೆಯನ್ನು ಮಾಡ್ತಾ ಇದ್ದೀರಾ. ಚಿಂತೆಯನ್ನು ನೀವು ಒಂದು ಒಳ್ಳೆಯ ಚಿಂತನೆಯಾಗಿ ಬದಲಾಯಿಸಿ ನೋಡಿದಲ್ಲಿ ಖಂಡಿತ ಅಲ್ಲಿ ಪರಿವರ್ತನೆ ಸಿಗುತ್ತೆ. ಅದು ಬಿಟ್ಟು ನೀವು ಚಿಂತೆ ಮಾಡೋದ್ರಿಂದ ಅವರಲ್ಲಿ ಆ ವಿಚಾರದಲ್ಲಿ ಬದಲಾವಣೆ ಸಿಗೋದಿಲ್ಲ. ಅಲ್ಲಿ ಒಂದು ಪ್ರಯತ್ನ ಇರಬೇಕು, ಕರ್ಮ ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಗುರುವು. ಅಂದರೆ ನೀವು ಏನನ್ನು ಈ ಸಮಯದಲ್ಲಿ ಯೋಚಿಸ್ತಾ ಇದ್ದೀರೋ ಅದೂ ಕೂಡ ಒಂದು ಕರ್ಮ. ಆ ಕರ್ಮದ ಫಲವನ್ನೇ ನೀವು ನಿಮ್ಮ ಮುಂದಿನ ದಿನಗಳಲ್ಲಿ ಪಡ್ಕೊಳ್ತೀರಾ ಅಂತೇಳಿ ಅರ್ಥ. ಅಂದರೆ ಈಗ ಒಂದು ಚಿಂತೆ ಮಾಡ್ತಿದ್ರೆ ವಿನಾಕಾರಣ ಅದು ಚಿಂತೆಯ ಸ್ವರೂಪವನ್ನು ಪಡ್ಕೊಂಡ್ಬಿಟ್ಟಿದೆ ಆ ವಿಚಾರ. ಯಾಕಂದರೆ ಆ ಸಮಸ್ಯೆಗೆ ಪರಿಹಾರ ನಿಮ್ಮ ಎದುರಿಗೆ ಕಾಣ್ತಾ ಇಲ್ಲ. ಹಾಗಂತ ನೀವು ಚಿಂತೆ ಮಾಡೋದ್ರಿಂದ ಆ ಸಮಸ್ಯೆಗೆ ಪರಿಹಾರ ಸಿಗೋದೇ ಇಲ್ಲ. ಹಾಗಾಗಿ ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದೀರಾ. ನೀವು ಏನನ್ನು ಬಯಸ್ತಿರೋ, ಯೋಜಿಸ್ತಿರೋ ಅದು ಕೂಡ ಸುಪ್ತ ಮನಸ್ಸು ಜಾಗೃತಗೊಳಿಸಿ ಕೊಡುತ್ತೆ. ಹಾಗಾಗಿ ಚಿಂತೆ ಮಾಡಿಸಲಾಗ್ತಾ ಇಲ್ಲ, ನೀವೇ ಮಾಡ್ತಾ ಇದ್ದೀರಾ ಅಂಥೇಳಿ ಇಲ್ಲಿ ಗುರು ಹೇಳ್ತದೆ. ನಿಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ ಆದಮೇಲೆ, ಕರ್ಮ ಮಾಡೋ ಅಧಿಕಾರ ಮಾತ್ರ ನಿಮ್ಮ ಕೈಯಲ್ಲಿದೆ ಅಂದಮೇಲೆ ನೀವು ಚಿಂತೆ ಮಾಡೋದ್ರಿಂದ ಏನು ಫಲ ಅಂತ ಹೇಳಿ ಕೇಳ್ತಾ ಇದ್ದಾರೆ ನಿಮ್ಮನ್ನೇ. ಇದು ನಿಮ್ಮದೇ ಆದ ಒಂದು ಚಿಂತೆಯ ಪ್ರಶ್ನೆಗೆ ಉತ್ತರ ಗುರುವಿನಿಂದ ಸಿಗ್ತಾ ಇದೆ ಈ ಸಮಯದಲ್ಲಿ. ಹಾಗಾಗಿ ನೀವು ಏನೇ ಒಂದು ಚಿಂತೆಯನ್ನು ಅದು ಭಗವಂತನ ಶರಣದಲ್ಲಿ ಅರ್ಪಣೆ ಮಾಡೋದನ್ನು ಹಾಗೆ ಇಲ್ಲಿ ಪ್ರಯತ್ನ ನಿಮ್ಮದಾಗಿರಬೇಕು. ಚಿಂತೆ ಆಗಿರಲಿ, ಅದು ಏನೇ ಆಗಿರಲಿ, ಅದನ್ನು ಗುರುವಿನ ಪಾದಗಳಲ್ಲಿ, ನೀವು ನಂಬಿದ ದೈವದ ಶಕ್ತಿಯ ಪಾದಗಳಲ್ಲಿ ಅರ್ಪಣೆ ಮಾಡಬೇಕು, ಸಮರ್ಪಣೆ ಮಾಡಬೇಕು. ನೀವು ನಂಬಿದ ಗುರುಶಕ್ತಿಯೇ, ದೈವಶಕ್ತಿಯೇ, ಹಾಗೆ ಭಗವಂತನೇ ನಿಮಗೆ ಚಿಂತೆ ಮಾಡಿಸ್ತಾ ಇದ್ದಾರೆ ಅಂದರೆ ಅದರಿಂದ ಅವರಿಗೇನಾದರೂ ತುಂಬ ಲಾಭ ಇದೆಯಾ? ಖುಷಿ ಸಿಗತ್ತಾ? ಇಲ್ಲ ತಾನೇ? ಯಾಕಂದರೆ ಇದು ನಿಮ್ಮದೇ ಆದ ಒಂದು ಕರ್ಮದ ಫಲವಾಗಿದೆ, ಅದನ್ನು ನೀವು ಭೋಗಿಸ್ತಾ ಇದ್ದೀರಾ. ಆದರೆ ಅದನ್ನು ಕಳ್ಕೊಳ್ಳೋಕ್ಕೆ ನನ್ನಿಂದ ಸಹಾಯ ಸಿಗುತ್ತಾ ಅಂದರೆ ಖಂಡಿತ ಸಿಗುತ್ತೆ ಅಂತ ಹೇಳಿ ಇಲ್ಲಿ ನಿಮಗೆ ಗುರು ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ಈಗ ಒಂದು ನಾಯಿ ಬಂತು, ಇಲ್ಲ ಹಸು ಬಂತು ಅಂತ ಹೇಳಿ ನೀವು ಅದಕ್ಕೆ ಒಂದು ಸ್ವಲ್ಪ ಆಹಾರ ಕೊಡ್ತೀರಾ. ಅಲ್ಲೇನಾಯಿತು? ಕರ್ಮ ಆಯಿತು. ಆ ಕರ್ಮದಿಂದ ಏನಾಯಿತು? ವಿಧಿ, ಒಂದು ಹಣೆ ಬರಹ ಬರೆದಾಯಿತು. ಅದರಿಂದ ಅದರ ಪರಿಣಾಮವೇ ನಿಮಗೆ ಒಂದು ಫಲದ ರೂಪದಲ್ಲಿ ಸಿಗುತ್ತೆ. ಇದೇ ವಾಸ್ತವ ಸತ್ಯ, ಅರ್ಥ ಮಾಡ್ಕೊಳ್ಳಿ.
ಆ ಕರ್ಮವನ್ನು ಮಾಡಿದ್ರಿ, ಅದು ವಿಧಿ ಆಯಿತು ಅಂದರೆ ಹಣೆ ಬರಹ ಆಯಿತು, ಅದನ್ನೇ ನೀವು ಒಂದು ವರ್ತಮಾನದಲ್ಲಿ ಊಟ ಮಾಡ್ತೀರಾ ಅನ್ನೋದು ಈ ಸತ್ಯವಾಗಿರುತ್ತೆ. ಅಂದರೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ನೀವು ಮಾಡಿದ ಕರ್ಮ ಅನ್ನೋದಾದರೆ, ಇಲ್ಲಿ ನೋಡಿ, ಈಗ ನಿಮಗೆ ಯಾವುದೋ ಒಂದು ಆಫೀಸಲ್ಲಿ ಒಂದು ಕೆಲಸದ ವಿಚಾರದಲ್ಲಾಗಿರ್ಬೋದು, ಇಲ್ಲ ಯಾವುದೋ ಒಂದು ಎಕ್ಸಾಮ್ ಬರೆದಿರ್ತೀರ ಉನ್ನತವಾದ ಹುದ್ದೆಯನ್ನು ಪಡ್ಕೊಳ್ಳೋಕ್ಕೆ, ಇಲ್ಲ ಯಾವುದೋ ರೀತಿಲಿ ಒಂದು ವಿಭಿನ್ನವಾದ ಒಂದು ಜೀವನ ಶೈಲಿಯಲ್ಲಿ ನೀವು ಒಂದು ಉತ್ತಮವಾದ ಇನ್ನೂ ಒಂದು ವಿಶೇಷವಾದ ಜೀವನವನ್ನು ಕಟ್ಕೊಳ್ಳೋಕ್ಕೆ ಒಂದು ಫಾರಿನ್ನಿಗೆ ಹೋಗಬೇಕು ಅಂತೇಳಿ ಅಂದ್ಕೊಂಡಿರ್ತೀರ, ವಿದೇಶಕ್ಕೆ. ಇಂಥ ಸಮಯದಲ್ಲಿ ಅಲ್ಲಿ ಏನೋ ಒಂದು ಸಣ್ಣ ಅಡ್ಡಿ ಆತಂಕ ಬಂದಿರುತ್ತೆ, ಇಲ್ಲ ಒಂದು ಅರ್ಧ ಮಾರ್ಕ್ಸ್ ಕಡಿಮೆ ಆಗಿರುತ್ತೆ, ಇಲ್ಲ ಅಂದರೆ ಅಲ್ಲಿ ಹೋಗಲಿಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಸಣ್ಣ ಅಡೆತಡೆ ಬಾಧಿಸ್ತಾ ಇರುತ್ತೆ. ನೀವು ಇಲ್ಲಿ ಮಾಡಿದ ಕರ್ಮದ ಫಲ ಪರಿಣಾಮವಾಗಿ ಅಲ್ಲಿ ನಿಮಗೆ ಆ ಅರ್ಧ ಮಾರ್ಕ್ಸನ್ನು ಕೊಡುತ್ತೆ. ಅಂದರೆ ಅಲ್ಲಿರುವ ಸಣ್ಣ ದೋಷವನ್ನು ನಿಮಗೆ ಕಳೆದು ಮುಂದೆ ಹೋಗಲಿಕ್ಕೆ ದಾರಿ ಮಾಡಿಕೊಡುತ್ತೆ. ಇದೇ ಕರ್ಮ, ಇದೇ ನಿಯತಿ, ಅಂದರೆ ಇದೇ ವಿಧಿ. ಅರ್ಥ ಮಾಡ್ಕೊಳ್ತಾ ಇದ್ದೀರಲ್ಲ? ಹಾಗಾಗಿ ಇಲ್ಲಿ ಬಾಬಾರವರು ಅವರ ಸರಳ ಸಂದೇಶಗಳ ಮೂಲಕ ಹೇಳಿದ್ದು, ನಿನ್ನ ಚಿಂತನೆ ಒಳ್ಳೆಯದಾಗಿರಲಿ, ನೀನು ಮಾಡೋ ಕೆಲಸಗಳು ಒಳ್ಳೆಯದಾಗಿರಲಿ, ನಿನ್ನ ಉದ್ದೇಶ ಒಳಿತಿನಿಂದ ಕೂಡಿರಲಿ, ಯಾರಿಗೂ ಕೆಟ್ಟದನ್ನು ಬಯಸೋದು ಬೇಡ, ಕೆಟ್ಟದನ್ನು ಮಾಡೋ ಹಂಬಲ ಬೇಡ, ದ್ವೇಷ ತೀರಿಸ್ಕೊಳ್ಳೋದಂತೂ ನೀನು ಆ ಯೋಜನೆ ಮಾಡಲೇಬೇಡ. ನೀನೇನು ಕೊಡ್ತೀಯೋ ಅದು ನಿನಗೆ ಮರಳುತ್ತೆ. ಅವರು ಇನ್ನೊಬ್ಬರು ನಿನಗೇನು ಕೊಟ್ಟಿದ್ರೋ ಅದೂ ಕೂಡ ಅವರಿಗೆ ಮರಳಿ ಸಿಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರು, ಶ್ರದ್ಧಾ ಸಬೂರಿಯನ್ನು ನಿನ್ನ ಜೀವನದಲ್ಲಿ ಅಳವಡಿಸ್ಕೋ. ಖಂಡಿತ ಕಾಲವೇ ಅದಕ್ಕೆ ಉತ್ತರ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಯಾಕೆ ನಿಮಗೆ ತಿಳಿಸ್ತಾ ಇದ್ದಾರೆ ಅಂದರೆ, ಇದೇ ಅರ್ಥ ಆಯಿತು ತಾನೇ? ನೀವು ಒಂದು ನಾಯಿಗೆ ಒಂದು ರೊಟ್ಟಿ ಕೊಟ್ಟರೋ ಇಲ್ಲ ಸೇವೆ ಮಾಡಿದ್ರೋ ಆಯಿತು, ಅದು ಕರ್ಮ ಮಾಡಿದರೆ ಆ ಕರ್ಮ ವಿಧಿಯಾಗಿ ಬದಲಾಯಿತು, ಅಂದರೆ ಹಣೆ ಬರಹ ಆಗಿ ಬದಲಾಯಿತು. ಆ ಹಣೆ ಬರಹ ಪರಿಣಾಮವಾಗಿ ಒಂದು ಕಡೆ ಪುಣ್ಯದ ರೂಪದಲ್ಲಿ ಕೂತ್ಕೊಳ್ತು. ನಂತರ ಏನಾಯಿತು, ನಿಮಗೆ ಮುಂದಿನ ದಿನಗಳಲ್ಲಿ ಯಾವುದೋ ರೀತಿಯಲ್ಲಿ ಏನೋ ಒಂದು ಅವಘಡ ನಡೆಯೋದಿತ್ತು, ಏನೋ ಸಮಸ್ಯೆ ಆಗೋದಿತ್ತು, ಇಲ್ಲ ಏನೋ ಆಗೋದಿತ್ತು. ಅಲ್ಲಿ ನೀವು ಎಲ್ಲೋ ಒಂದು ಹತ್ರ ಯಾರೂ ಕಾಣದಂಥ ಜಾಗದಲ್ಲಿ ಹೋಗಿ ಸಿಕ್ಕಾಕೊಂಡ್ರಿ. ಅಲ್ಲಿಂದ ಹೊರಗೆ ಬರೋಕ್ಕೆ ಆಗೋದೇ ಇಲ್ಲ, ಬಿಡು ಮುಗೀತು ನನ್ನ ಜೀವನ ಅನ್ನೋ ರೀತಿಯಲ್ಲಿ ಅಂದ್ಕೊಂಡಾಗ ಅಲ್ಲಿ ಯಾವುದೋ ಒಂದು ರೂಪದಲ್ಲಿ ಬಂದು ಯಾರೋ ನಿಮ್ಮನ್ನು ಕಾಪಾಡಿದ್ರು. ಅಂದರೆ ಇಲ್ಲಿ ಒಂದು ಹಸುಗೆ ನಾಯಿಗೆ ರೊಟ್ಟಿ ಕೊಟ್ಟು ಸೇವೆ ಮಾಡಿದ್ರು, ಏನು ಮಾಡಿದ್ರು, ಅದು ವಿಧಿ ಆಯಿತು, ಕರ್ಮ. ಆ ವಿಧಿ ಪರಿಣಾಮವಾಯಿತು, ಅದು ಒಂದು ಕಡೆ ಶೇಖರಣೆ ಆಯಿತು ಪುಣ್ಯವಾಗಿ. ಆ ಪುಣ್ಯ ಈ ರೀತಿಯಾಗಿ ಮತ್ತೆ ಅದರ ಮೂಲಕವೇ ಬಂದು ನಿಮ್ಮನ್ನು ಕಾಪಾಡ್ತು. ನೀವು ಮಾಡಿದ ಯಾವ ಉದ್ದೇಶ, ಆ ಉದ್ದೇಶ ಇಲ್ಲಿ ಪೂರ್ಣಗೊಳ್ತು. ಇದೇ ಒಂದು ಸೃಷ್ಟಿಯ ರಚನೆ ಆಗಿದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಹೇಳ್ತಾ ಇದ್ದೀರಾ, ನಾನು ಎಷ್ಟೇ ಪೂಜೆ ಪುನಸ್ಕಾರ ಒಳ್ಳೆಯದನ್ನು ಮಾಡಿದರೂ ಕೂಡ ನನಗೆ ಒಳ್ಳೆಯದಾಗಿಲ್ಲ, ದೇವ್ರು ನನ್ನ ಕೈ ಬಿಟ್ಟುಬಿಟ್ಟ ಅಂತ ಹೇಳ್ತಿದ್ದೀರ. ದೇವ್ರು ಕೈ ಬಿಟ್ಟಿಲ್ಲ, ಒಳಗಿನಿಂದಲೇ ಒಂದು ಸಿದ್ಧತೆ ನಡೀತಾ ಇರುತ್ತೆ ಅಂತಾರಲ್ಲ, ಅದು ಇದೆ. ಆದರೆ ಅದಕ್ಕೊಂದು ಸಮಯ ಅನ್ನೋದು ಬರಬೇಕಷ್ಟೇ. ಹೀಗೆ ಇಲ್ಲಿ ಒಂದು ಕರ್ಮದ ರಚನೆ ಆಗಿರೋದೇ ಹೀಗೆ. ನೀವೊಂದು ಸಣ್ಣ ಪುಣ್ಯದ ಕೆಲಸ ಮಾಡಿದರೂ ಕೂಡ ಅದು ನಿಮ್ಮ ಹಣೆ ಬರಹವಾಗಿ ವಿಧಿಯಾಗಿ ಒಂದು ಕಡೆ ಇರುತ್ತೆ. ಅದೇ ನಿಮಗೆ ಮುಂದಿನ ದಿನಗಳಲ್ಲಿ ಮತ್ತೆ ಪರಿಣಾಮದ ರೂಪದಲ್ಲಿ ಸಿಗುತ್ತೆ. ಅದು ಒಂದು ಯಾವುದೋ ರೀತಿಯಲ್ಲಿ ನಿಮ್ಗೆ ಏನು ಅಡೆತಡೆ ಉಂಟಾಗಿರುತ್ತಲ್ಲ ಅದನ್ನು ನಿವಾರಣೆ ಮಾಡ್ಕೊಂಡು ನೀವು ಮುಂದೆ ಹೋಗಲಿಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದು. ಹಾಗಾಗಿ ಇಲ್ಲಿ ವಿಧಿಯಾಗಿರ್ಬೋದು, ಹಣೆ ಬರಹ ಆಗಿರ್ಬೋದು, ದೇವರಾಗಿರ್ಬೋದು ಅನ್ಯಾಯ ಮಾಡ್ತಾ ಇಲ್ಲ, ಭೇದ ಮಾಡ್ತಾ ಇಲ್ಲ. ನೀವೇನು ಕೊಡ್ತಾ ಇದ್ದೀರೋ ಅದನ್ನೇ ನಿಮಗೆ ಮರಳಿ ನೀಡ್ತಾ ಇದೆ. ಅಂದರೆ ಈ ಜಗತ್ತು, ನೀವಿಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂದರೆ ಇದೊಂದು ಕರ್ಮದ ಜಗತ್ತು. ಈ ಕರ್ಮದ ಜಗತ್ತಲ್ಲಿ ಕರ್ಮ ಅಂದರೆ ಕರ್ಮ ಕ್ಷೇತ್ರವಾಗಿದೆ ಅಂತ. ಈ ಕ್ಷೇತ್ರದಲ್ಲಿ ನೀವು ಏನು ಬಿತ್ತನೆ ಮಾಡ್ತಾ ಇದ್ದೀರೋ ಅದೇ ಫಲವನ್ನು ನೀವು ಕೊಯ್ತೀರಾ ಅಂತ ಹೇಳಿ ಇಲ್ಲಿ ಗುರುವು ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ಇನ್ನೂ ಒಂದು ಅರ್ಥದಲ್ಲಿ ಹೇಳ್ತೀನಿ ಕೇಳಿ. ಹೆಂಡತಿಗಾಗಿರ್ಬೋದು, ಗಂಡ, ಅಪ್ಪ, ಅಮ್ಮ, ಅತ್ತೆ, ಮಾವ, ಮಕ್ಕಳು ಯಾವುದೇ ರೀತಿ ಒಂದು ಸಂಬಂಧದಲ್ಲಿದ್ದರೂ ಕೂಡ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಅವರಿಗೆ ನೋವು ಕೊಟ್ಟಾಗ, ಯಾರದ್ದು ಹತ್ರನೂ ನೀವು ಯಾರಿಗೂ ಇಲ್ಲ ಮೋಸ ಮಾಡಿದಾಗ ಅದೆಲ್ಲದೂ ಕೂಡ ಒಂದು ವೇದನೆಯಾಗಿ ಕನ್ವರ್ಟ್ ಆಗುತ್ತೆ. ಆ ವೇದನೆಯಾಗಿ ಕನ್ವರ್ಟ್ ಆಗುತ್ತೆ. ನೀವು ನೋವು ಕೊಟ್ಟಿದ್ದು ಅವರಿಗೆ ತಡ್ಕೊಳಕ್ಕಾಗದೇ ಇರ್ಬೋದು, ಇಲ್ಲ ಅದರಿಂದ ಅವರು ಸಾಕಷ್ಟು ಯೋಚನೆ ಮಾಡ್ಬೋದು. ಉದಾಹರಣೆಗೆ ಇಲ್ಲೊಂದು ವಿಚಾರ ಹೇಳ್ತೀನಿ ಕೇಳಿ. ಈಗ ನೀವು ಒಂದು ಕಡೆ ಹೊರಟಿರ್ತೀರ ಮನೆಯಿಂದ ಹೊರಗೆ. ಆ ಸಮಯದಲ್ಲಿ ನಿಮ್ಮ ಅಮ್ಮನೋ ಅಪ್ಪನೋ, ಮಗನೇ ನನಗೊಂದು ಸ್ವಲ್ಪ ಕನ್ನಡಕ ದೂರ ಆಗಿಬಿಟ್ಟಿದೆ, ಕೊಟ್ಟು ಹೋಗಪ್ಪ ಅಂತ ಹೇಳ್ತಾನೆ ಅಲ್ವಾ. ಆವಾಗ ನೀವೇನಂತೀರಿ, ಅಪ್ಪ ಅಲ್ಲೇ ಇದೆ ತಗೊಳಪ್ಪ, ನನ್ನ ಅರ್ಜೆಂಟ್ ಇದೆ ಕೆಲಸಕ್ಕೆ ಅಂತೇಳಿ ಹೋಗ್ತಾ ಇರ್ತೀರ. ಆ ಸಮಯದಲ್ಲಿ ಅಲ್ಲೊಂದು ಕರ್ಮನೇ ವೃದ್ಧಿ ಮಾಡಿದ್ರಿ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಆಗ ಅವರು ನೀವು ಕನ್ನಡಕ ಕೊಡಲಿಲ್ಲ ಅಂದ ತಕ್ಷಣ ಅವರು ಸ್ವಲ್ಪ ಯೋಚನೆ ಮಾಡ್ತಾರೆ. ಈಗ ಒಂದ್ಸರಿ ಆ ಕ್ಷಣ ನೋವು ಆಗ್ಬೋದು, ಯಾಕಂದರೆ ಅವರು ಈಗ ಎದ್ದು ತಗೊಳಕ್ಕೆ ಆಗದೆ ಇರೋಂಥ ಸ್ಥಿತಿ ಇದ್ದಿದ್ದಕ್ಕೆ ನಿಮ್ಮ ಹತ್ರ ಕನ್ನಡಕ ಕೇಳಿರ್ತಾರೆ ಅಲ್ವಾ. ಆ ಸಮಯದಲ್ಲಿ ಅವ್ರು ಯೋಚಿಸ್ತಾರೆ, ನಾನು ನನ್ನ ಮಗನಿಗೆ ಸಣ್ಣವನಿದ್ದಾಗ ಒಂದು ಕನ್ನಡಕ ಬೇಕು ಅಂತ ಹೇಳಿದಾಗ ನಾನು ಕೊಟ್ಟೆ, ಅವನಿಗೆ ಕುತ್ತಲ್ಲೇ ಸೇವೆ ಮಾಡಿದೆ, ಜ್ವರ ಬಂದಾಗ ನೋಡಿಕೊಂಡೆ, ಇಲ್ಲ ಅವನನ್ನು ತಲೆ ಮೇಲೆ ಎದೆ ಮೇಲೆ ಮಲಗಿಸ್ಕೊಂಡೆ, ಹಾಗೆ ತಲೆ ಮೇಲೆ ಹೊತ್ಕೊಂಡು ತಿರುಗಾಡಿದೆ, ಎದೆ ಮೇಲೆ ಮಲಗಿಸ್ಕೊಂಡೆ, ಹಾಗೆ ಹೆಗಲ ಮೇಲೆ ಹೊತ್ತು ಅವನನ್ನು ಸಾಗದೆ, ಬಿಸಿಲು ಮಳೆ ಚಳಿ ಅಂದೆ ಅವನನ್ನು ನಾನು ಕಾಪಾಡಿದೆ ಅನ್ನೋ ರೀತಿಯಲ್ಲಿ ಅವರು ಹಿಂದಿನ ಕರ್ಮಗಳನ್ನೆಲ್ಲ ಒಂದು ಸರಿ ಎಲ್ಲೋ ಒಂದು ರೀತಿಯಲ್ಲಿ ಮೆಲುಕು ಹಾಕಿದ್ರು ಅಂದರೆ ಅಲ್ಲಿ ನಿಮಗೆ ಒಂದು ಕ್ಷಣ ಮತ್ತೆ ಕರ್ಮ ವೃದ್ಧಿ ಆಗುತ್ತೆ. ಖಂಡಿತ ಅವ್ರ ಯೋಚನೆ ನಿಮ್ಗೆ ಎಲ್ಲೋ ಒಂದು ರೀತಿಯಲ್ಲಿ ಅಡೆತಡೆ ಉಂಟು ಮಾಡುತ್ತೆ.
ಪಪ್ಪ ಅಂದರೆ ನೀವು ಕನ್ನಡಕ ಎತ್ತು ಕೊಟ್ಟಿದ್ರೆ ಎಷ್ಟೊತ್ತಾಗ್ತಿತ್ತು ಅಲ್ವಾ? ಒಂದು ಸೆಕೆಂಡ್ ಈ ಕಡೆಯಿಂದ ಆ ಕಡೆ ಎತ್ತು ಕೊಟ್ಬಿಡ್ತಿದ್ರಿ. ಒಂದು ನಿಮಿಷನೇ ಆಗಲಿ ಬಿಡ್ರಿ, ಒಂದು ನಿಮಿಷ ಅವ್ರು ಏನೋ ಒಂದು ರೀತಿಲಿ ಕೇಳಿದ್ರು ಅಂತ ಕೊಟ್ಟೋದ್ರೆ ಅಲ್ಲಿ ಒಂದು ಒಳ್ಳೆಯ ಕರ್ಮನೇ ವೃದ್ಧಿ ಆಗ್ತಿತ್ತು, ಒಂದು ಸೇವೆ ಮಾಡ್ದಂಗೆ ಆಗ್ತಿತ್ತು, ಅಲ್ಲಿ ಅದು ಮುಗ್ದು ಹೋಗ್ಬಿಡ್ತಿತ್ತು. ಆದರೆ ನೀವಲ್ಲಿ ಒಂದು ಸಣ್ಣದಾಗಿ ಅವರಿಗೆ ಹಿಂದಿನ ನೆನಪುಗಳೆಲ್ಲ ಮಾಡೋ ಹಾಗೆ ಕೊಟ್ಬಿಟ್ರಿ. ನಮ್ಮನ್ನು ಸೃಷ್ಟಿ ಮಾಡುತ್ತೆ ಖಂಡಿತ. ಹಾಗಾಗಿ ಇಲ್ಲಿ ಯಾರೋ ನಿಮಗೆ ವಂಚನೆ ಮಾಡಿದ್ರು ಅಂದರೆ ಖಂಡಿತ ಅವರು ಆರಾಮಾಗಿರ್ತಾರೆ, ಸುಖವಾಗಿರ್ತಾರೆ, ಸಂತೋಷವಾಗಿರ್ತಾರೆ, ಅಂಥವ್ರೆ ಚೆನ್ನಾಗಿರೋದು ಅಂತೇಳಿ ನೀವು ಹೇಳ್ತಾ ಇದ್ದೀರ ಅಷ್ಟೇ. ಖಂಡಿತ ಇಲ್ಲ. ಅವ್ರು ನಿಮಗೊಂದು ವಂಚನೆ ಮಾಡಿದ್ದಾರೆ ಅಂದರೆ ನಿಮಗೆ ಎಷ್ಟು ನೋವಾಗುತ್ತೆ, ಆ ಸಮಯದಲ್ಲಿ ಎಷ್ಟು ಹತ್ತಿದ್ದೀರಾ, ಯಾರಿಗೂ ಹೇಳದೆ ಎಷ್ಟು ಬಿಕ್ಕಳಿಸಿದ್ದೀರಾ. ದಿನನಿತ್ಯ ಏನಾದರೂ ಕೆಲಸ ಮಾಡ್ತಾ ಇರ್ತೀರ, ಆದರೆ ಆ ಮೋಸ ಹೋಗಿದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತೀರ. ಹೇಗಾಗೋಗ್ಬಿಡ್ತಲ್ಲ, ನಾನು ಎಷ್ಟು ನಂಬಿದ್ದೆ ಅವ್ರನ್ನ, ನಂಗೆ ಮೋಸ ಮಾಡಿಬಿಟ್ರಲ್ಲ ಅನ್ನೋ ರೀತಿಯಲ್ಲಿ ದುಃಖದಲ್ಲಿ ಉಮ್ಮಳಿಸಿ ಅಳ್ತಾ ಇದ್ದೀರಾ. ಅನಿವಾರ್ಯವಾಗಿ ಬದುಕ್ತಾ ಇರ್ತೀರ, ನಗ್ತಾ ಇರ್ತೀರ. ಆದರೆ ಆ ವೇದನೆ ಇದೆಯಲ್ಲ, ಆ ವೇದನೆ ದಿನನಿತ್ಯ ದಿನನಿತ್ಯ ಅವ್ರ ಮೇಲೆ ಒಂದು ಕರ್ಮವನ್ನು ಹೇರ್ತಾ ಇರುತ್ತೆ, ಅಂಥ ಒಂದು ಸಮಯವನ್ನು ಕಾಯ್ತಾ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಒಂದು ನಾಯಿಗೆ ಒಂದು ರೊಟ್ಟಿ ಕೊಟ್ಟರು, ಇಲ್ಲ ಕಾಲ್ಮೂರ್ತಿ ನಾಯಿಗೆ ಒಂದು ಔಷಧಿ ಕೊಟ್ಟರು, ಅದೇನಾಯಿತು, ಕರ್ಮ ಮಾಡ್ದಂಗಾಯಿತು. ಆ ಕರ್ಮ ವಿಧಿ ಅಂದರೆ ಹಣಬರಹವಾಗಿ ಬದಲಾಯಿತು. ಅದು ಪರಿಣಾಮವಾಗಿ ನಿಮಗೆ ಯಾವಾಗಲೂ ಒಂದು ಸರಿ ಕಾಲು ಮುರಿದಾಗ, ಯಾರೂ ಸುತ್ತುವರೆದು ಇಲ್ದಿದ್ದಾಗ ನಿಮಗೆ ಯಾರೋ ಬಂದು ಕಾಪಾಡಿ ಒಂದು ಆಸ್ಪತ್ರೆಗೆ ಸೇರಿಸಿ ನಾನು ಕೈಲಾದಷ್ಟು ಸಹಾಯ ಮಾಡಿದರು. ಅಲ್ಲಿ ಅದು ನಿಮಗೆ ಒಂದು ಹೇಗಪ್ಪ ಅಂದರೆ ಒಂದು ನೀವೇನು ಮಾಡಿದ್ರು ಅದಕ್ಕೆ ಪ್ರತಿಫಲ ಸಿಕ್ತು. ಹಾಗೆ ಇದು ಕೂಡ ಹಾಗೆ. ಯಾರೋ ನಿಮಗೆ ವಂಚನೆ ಮಾಡಿದರೆ ಅದರಿಂದ ನೀವು ನೋವು ಅನುಭವಿಸ್ತಾ ಇದ್ದೀರಾ, ಎಲ್ಲೋ ಒಂದು ರೀತಿಯಲ್ಲಿ ವೇದನೆ ಪಡ್ತಾ ಇದ್ದೀರಾ ಅಂದರೆ ಅವರು ಖಂಡಿತ ಅದರಿಂದ ಸೇಫ್ ಆಗಕ್ಕೆ ಸಾಧ್ಯ ಇಲ್ಲ. ಅವರು ಮಾಡಿದ ಕರ್ಮಕ್ಕೆ ಅಲ್ಲಿ ಒಂದು ವಿಧಿ, ಒಂದು ಹಣೆ ಬರಹ ಸೃಷ್ಟಿ ಆಯಿತು ಅಂತಾನೆ. ಅಲ್ಲಿಗೆ ಅದರ ಒಂದು ಪರಿಣಾಮವನ್ನು ಅವ್ರ ಜೀವನದಲ್ಲಿ ಅನುಭವಿಸ್ತಾರೆ. ಇದೇ ವಾಸ್ತವ ಸತ್ಯ, ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಯಾರೋ ತುಂಬ ಚೆನ್ನಾಗಿದ್ದಾರೆ, ನನ್ನ ಜೀವನದಲ್ಲಿ ಯಾಕಿಷ್ಟು ಸಮಸ್ಯೆ ಹಾಗೆ ಹೀಗೆ ಅನ್ನೋದಕ್ಕಿಂತ ಆ ಸಮಸ್ಯೆಗೆ ಎಲ್ಲೋ ಒಂದು ರೀತಿಯಲ್ಲಿ ನನ್ನ ಕರ್ಮಗಳೇ ಕಾರಣ ಆಗಿತ್ತು, ಅದಕ್ಕೆ ನಾನು ಆ ಸಮಸ್ಯೆಯನ್ನು ಅನುಭವಿಸ್ತಿದ್ದೀನಿ, ಅದನ್ನು ತಿದ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ನೀವು ನಿಮ್ಮ ಒಂದು ವ್ಯವಹಾರವನ್ನು, ನಡೆ ನುಡಿ, ಸಂಸ್ಕಾರ, ರೀತಿ ನೀತಿಗಳನ್ನು ತಿದ್ಕೊಳ್ತಾ ಬಂದರೆ ಖಂಡಿತ ಅದು ನಿಮ್ಮ ಬೆಳವಣಿಗೆಗೆ ಕಾರಣವಾಗುತ್ತೆ ಅನ್ನೋ ರೀತಿಯಲ್ಲಿ ಸೂಕ್ಷ್ಮವಾಗಿ ಇಲ್ಲಿ ಗುರುವು ನಿಮಗೆ ತಿಳಿಸ್ತಾ ಇದ್ದಾರೆ. ಇದಕ್ಕೆ ಯಾರೋ ಬಂದು ಭರವಸೆ ಕೊಡ್ತಾರೆ, ಯಾರೋ ಬಂದು ನಿಮ್ಮನ್ನು ಮೇಲೆತ್ತುತ್ತಾರೆ, ಯಾರೋ ಬಂದು ನಿಮಗೆ ಸಹಾಯ ಮಾಡ್ತಾರೆ ಅಂತ ಹೇಳಿ ಬಯಸೋದಕ್ಕಿಂತ ಅವ್ರು ಬಂದು ಸಹಾಯ ಮಾಡಬೇಕು, ಅವ್ರು ಯಾರೋ ಬಂದು ಭರವಸೆ ಕೊಡಬೇಕು, ಯಾರೋ ಬಂದು ನಿಮ್ಮನ್ನು ರಕ್ಷಣೆ ಮಾಡಬೇಕು ಅಂದರೆ ಅಂಥದ್ದೇ ಕರ್ಮ ನಿಮ್ಮಿಂದ ದಿನನಿತ್ಯ ಆಗಬೇಕು. ಹಾಗೆ ಯಾವುದೋ ಒಂದು ನಿಮ್ಮ ಚಿಂತೆ ನಿಮ್ಮನ್ನು ಕಾಡ್ತಾ ಇದೆ ಅಂದರೆ ಆ ಚಿಂತೆಯನ್ನು ನೀವು ಮಾಡ್ತಾ ಇಲ್ಲ, ಆ ಚಿಂತೆಯೇ ನಿಮ್ಮನ್ನು ಸ್ವತಃ ನಿಮ್ಮ ಕರ್ಮಗಳ ಫಲವಾಗಿ. ಈಗ ಒಂದು ಯಾವ ರೀತಿ ಆಯಿತು ಅಂದರೆ ಇದು ಒಂದು ಅನಿವಾರ್ಯ ಸ್ಥಿತಿ, ಅಸಹಾಯಕ ಸ್ಥಿತಿಯಲ್ಲಿ ನೀವು ಒಬ್ಬರಿಗೆ ಸಹಾಯ ಮಾಡೋದನ್ನು ನಿಲ್ಲಿಸ್ಬಿಟ್ರಿ ಅಲ್ವಾ. ಈಗ ನಿಮ್ಮ ಅಪ್ಪನೇ ನಿಮಗೊಂದು ಸ್ವಲ್ಪ ಕನ್ನಡಕ ಎತ್ಕೊಡು ಮಗನೇ ಅಂತ ಕೇಳಿದಾಗ ನೀವು ಅಲ್ಲಿ ಕೊಟ್ಬಿಟ್ಟಿದ್ರೆ ಅದು ಸರಿಯಾಗ್ತಿತ್ತು. ಅಂದರೆ ಪಾಪ ಅವರು ಒಂದು ಕ್ಷಣ ಹಿಂದೆ ಹೋಗಿ ಎಲ್ಲದನ್ನು ನೆನಪು ಮಾಡ್ಕೊಳ್ಳೋ ಅಷ್ಟು, ಅವ್ರ ಹಿಂದೆ ಹೋಗಿ ಎಲ್ಲವನ್ನ ನೆನಪು ಮಾಡ್ಕೊಳ್ಳೋ ಅಷ್ಟು ನೀವು ಅವರಿಗೆ ಒಂದು ಅನಿವಾರ್ಯ ಸ್ಥಿತಿಯನ್ನು ಉಂಟು ಮಾಡಿಬಿಟ್ರಿ. ಆಗ ಏನಾಗುತ್ತೆ ಹೇಳ್ರಿ, ಅವರು ತಮ್ಮ ಅಸಹಾಯಕತೆಯ ಬಗ್ಗೆ ಯೋಚಿಸಕ್ಕೆ ಶುರುವಾದ್ರು. ಸುಮ್ಮನೆ ಕುಂತಿದ್ರು, ಒಂದು ಕನ್ನಡಕ ಕೇಳಿದ್ರು, ನೀವು ಕೊಟ್ಬಿಟ್ಟಿದ್ರೆ ಮುಗ್ದು ಹೋಗ್ತಿತ್ತು. ಇಲ್ಲ, ನೀವು ಹಾಗೆ ಮಾಡಲಿಲ್ಲ, ಅದನ್ನು ಕೊಡದೆ ಅವರೊಂದು ಚಿಂತೆ ಮಾಡೋ ಹಾಗೆ ಮಾಡಿಬಿಟ್ರಿ ಅಲ್ವಾ. ಒಂದು ಅನಿವಾರ್ಯ ಸ್ಥಿತಿಯಾಗಿ ಅಸಹಾಯಕ ಸ್ಥಿತಿಯಲ್ಲಿ ಕೂತ್ಕೊಂಡು ಅವ್ರು ಒಂದು ಚಿಂತೆ ಮಾಡೋ ಹಾಗೆ ಮಾಡಿಬಿಟ್ರಿ. ನಾನು ಇದನ್ನು ಸರಳ ವಿಚಾರದಲ್ಲಿ ಹೇಳ್ತಿದ್ದೀನಿ. ನೀವು ಇನ್ನು ಯಾವ್ಯಾವ ರೀತಿಯಲ್ಲಿ ಅವರಿಗೆ ತೊಂದರೆ ಕೊಟ್ಟಿದ್ದೀರೋ, ಅಪ್ಪ ಅಮ್ಮನಿಗಾಗಿರ್ಬೋದು, ಯಾರಿಗಾಗಿರ್ಬೋದು, ನೀವು ಅದನ್ನು ಯೋಚಿಸ್ಬೇಕು. ಅವ್ರು ಒಂದು ಮೂಲೆ ಗುಂಪಾದಾಗ ಒಂದು ಮಾತಿಲ್ಲ, ಒಂದು ನಗು ಇಲ್ಲ, ಅವ್ರ ಜೊತೆ ಒಂದು ಸ್ವಲ್ಪ ಸಮಯ ಕಳೀತಾ ಇಲ್ಲ, ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಹಣ ಸಂಪಾದನೆ ಮಾಡೋದಾಯಿತು, ಈ ರೀತಿ ಹುಚ್ಚಿಡಿಸ್ಕೊಂಡು ನೀವು ಹೋಗ್ತಾ ಇದ್ದೀರಾ ಅಂದರೆ ನೀವು ಯಾವ ರೀತಿ ಅಂದರೆ ಒಂದು ಹುಚ್ಚಲ್ಲೇ ಇರ್ತೀರ ನೀವು. ಅಷ್ಟು ಬಿಟ್ಟು ಒಂದು ನೆಮ್ಮದಿಯಾಗಿ ಜೀವನವನ್ನು ನೀವು ಮಾಡೋಕ್ಕಾಗೋದೇ ಇಲ್ಲ ಅಂಥೇಳಿ ಇಲ್ಲಿ ನಿಯತ್ತಿ ತಿಳಿಸ್ತಾ ಇದೆ. ಅಂದರೆ ನಿಮ್ಮ ವಿಧಿಯೇ ನಿಮಗೆ ಹೇಳ್ತಾ ಇದೆ, ನಿಮ್ಮ ಕರ್ಮನೇ ಹೇಳ್ತಾ ಇದೆ, ಬೇರೆ ಯಾರೂ ಬೇಡ ಇಲ್ಲಿ. ಅಂದರೆ ಇದು ಚಿಂತೆಗೆ ಕಾರಣ ಆಯ್ತಲ್ವ. ಅವರ ಚಿಂತೆಗೆ ನೀವು ಕಾರಣರಾದ್ರಿ, ಅದರಿಂದ ಅವರ ಅಸಹಾಯಕತೆಯ ಬಗ್ಗೆ ಅವರೇ ಯೋಚಿಸುವಂತಾಯಿತು, ಚಿಂತೆ ಮಾಡೋ ಹಾಗಾಯಿತು. ನಾನು ಎಷ್ಟೆಲ್ಲ ಮಾಡಿದ್ರು ನನ್ನ ಮಗ, ನಾನು ಎಷ್ಟೆಲ್ಲ ಮಾಡಿದೆ ಅವರಿಗೋಸ್ಕರ, ಒಂದೇ ಒಂದು ಕ್ಷಣ ನನ್ನ ಮಾತು ಕೇಳಿದರೆ ಎಷ್ಟು ಖುಷಿ ಆಗ್ತಿತ್ತು, ಒಂದೇ ಒಂದು ಕ್ಷಣ ನನ್ನ ಜೊತೆ ಮಾತನಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು, ಒಂದೇ ಒಂದು ಕ್ಷಣ ನಾನು ಫೋನಲ್ಲಿ ಮಾತಾಡಿದ್ರು ನಂಗೆ ಖುಷಿ ಆಗ್ತಿತ್ತಲ್ಲ ಅಂಥೇಳಿ ಅವರನ್ನು ಚಿಂತೆ ಮಾಡೋ ಹಾಗೆ ನೀವು ಮಾಡಿದ್ದೀರಿ ಅಂದರೆ ಖಂಡಿತವಾಗಿಯೂ ಅವರ ಅಸಹಾಯಕತೆ ನಿಮ್ಮ ಒಂದು ಕರ್ಮವಾಗಿ, ಅಂದರೆ ಒಂದು ಹಣೆಯ ಬರಹವಾಗಿ ಅದು ಒಂದು ಪರಿಣಾಮಕಾರಿಯಾದ ಕೆಟ್ಟ ಕರ್ಮವಾಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಾ? ನಾನು ಇದನ್ನು ಇನ್ನೂ ಯಾವುದ್ಯಾವುದೋ ರೀತಿಯಲ್ಲಿ ಹೇಳಿಲ್ಲ, ಸಣ್ಣದಾಗಿ ಸರಳವಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಿ. ಅಂದರೆ ಚಿಂತೆ ಅನ್ನೋದು ಮನುಷ್ಯನ ಅಸಹಾಯಕತೆಯಾಗಿದೆ, ಒಂದು ದುರ್ಬಲತೆಯ ಗುಣ ಆಗಿದೆ ಅಷ್ಟೇ. ತಪ್ಪುಗಳನ್ನು ಮುಚ್ಕೊಳ್ಳೋಕ್ಕೋಸ್ಕರ ಅವನು ಒಂದು ಚಿಂತೆಯ ಹೆಸರನ್ನು ಕೊಟ್ಟು ಅಸಹಾಯಕತೆಯಲ್ಲಿ ದುರ್ಬಲತೆಗೆ ಜಾರ್ತಾ ಇದ್ದೇನೆ ಅನ್ನುವ ಅರ್ಥ ಆಗಿದೆ. ಅಂದರೆ ನೀವು ಯಾವುದೋ ಒಂದು ಹೋಟೆಲಿಗೆ ಹೋಗಿರ್ತೀರ, ಅಲ್ಲಿ ಒಬ್ಬ ವೇಟರು ನಿಮಗೆ ನೀರು ಕೊಡ್ತಾ ಇರ್ತಾನೆ, ಇಲ್ಲ ಕಾಫಿನೇ ಕೊಡ್ತಾ ಇರ್ತಾನೆ. ಆ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅವನಿಗೆ ಆ ಕಾಫಿ ಲೋಟ ನಿಮಗೆ ಕೊಡಬೇಕಾದ್ರೆ ನಿಮ್ಮ ಮೇಲೆ ಸ್ವಲ್ಪ ಕಾಫಿ ಚೆಲ್ಬಿಡುತ್ತೆ ಶರ್ಟ್ ಮೇಲೆ. ಆ ತಕ್ಷಣ ನೀವು ಹೊಡೆಯೋದಾಗಲಿ, ಕೂಗಾಡೋದಾಗಲಿ, ನಂದು ಎಷ್ಟು 1000 ರೂಪಾಯಿ ಶರ್ಟ್ ಇದು, ಹೀಗೆ ಮಾಡಿಬಿಟ್ಟೆಲ್ಲ, ಹಾಗೆ ಮಾಡಿಬಿಟ್ಟೆಲ್ಲ ಅನ್ನೋ ರೀತಿಯಲ್ಲಿ ಅವನ ಹತ್ರ ವಸೂಲಿ ಮಾಡೋ ರೀತಿಯಲ್ಲಿ ನಿಂತ್ಕೊಳ್ಳೋದಾಗಲಿ, ಈ ರೀತಿಯಲ್ಲಿ ಕೂಗಾಡೋದ್ರಿಂದ
ಅವನ ಎದುರಿಗಿರೋನಿಗೆ ಆತಂಕ ಆಗುತ್ತೆ. ಯಾಕಂದರೆ ಅವ್ನು ಗೊತ್ತಿದ್ದು ಮಾಡಿರಲ್ಲ ತಪ್ಪನ್ನು, ಗೊತ್ತಿಲ್ಲದೆ ಆಗಿಬಿಟ್ಟಿರುತ್ತೆ. ಆಗ ಅವನು ಒಮ್ಮೆಲೆ ಯೋಚಿಸ್ತಾನೆ, ಅಯ್ಯೋ 1,000 ಶರ್ಟ್ ಆದರೆ ನನ್ನ ಸ್ಯಾಲ್ರಿಲಿ ಮುರ್ಕೊಳ್ತಾರೆ, ನನಗೆ ಈ ತಿಂಗಳು ಸಂಬಳ ಕಡಿಮೆ ಆದರೆ ಮನೇಲಿ ಇಷ್ಟೊಂದು ಸಮಸ್ಯೆಗಳಿಗೆ ನಾನು ಹೇಗೆ ಪರಿಹಾರ ಕಂಡುಕೊಳ್ಳೋದು, ಏನೆಲ್ಲ ಆಗ್ಬಿಡ್ತಲ್ಲ ಇವತ್ತು ಅನ್ನೋ ರೀತಿಲಿ ಅವನು ಚಿಂತೆ ಮಾಡ್ತಾನೆ. ಸಹಾಯಕತೆಯಾಗಿ ಒಂದು ಚಿಂತೆಗೆ ಎಲ್ಲೋ ಒಂದು ರೀತಿಯಲ್ಲಿ ನೀವು ಅವ್ರ ಮೇಲೆ ಕೂಗಾಡಿದ್ದು ಆಗತ್ತೆ. ಇದೇ ರೀತಿ ವಾಚ್ಮ್ಯಾನಿಗಾಗಿರ್ಬೋದು, ಇಲ್ಲ ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರಿಗಾಗಿರ್ಬೋದು, ಇಲ್ಲ ನಿಮ್ಮ ಮನೆಯನ್ನು ನೋಡ್ಕೊಳ್ಳೋ ಹೆಂಡತಿಗಾಗಿರ್ಬೋದು, ಗಂಡ ದರ್ಪ ನಡೆಸೋದಾಗಿರ್ಬೋದು, ಇವೆಲ್ಲ ವಿಚಾರಗಳು ಅವರ ಚಿಂತೆಗೆ ಕಾರಣವಾಗ್ತವೆ. ಅವರ ಚಿಂತೆಗೆ ನೀವು ಕಾರಣರಾದ್ರಿ ಅಂದರೆ, ಅವರ ಅಸಹಾಯಕತೆಯಿಂದ ಅವ್ರು ಚಿಂತೆ ಮಾಡೋಕ್ಕೆ ನೀವು ಕಾರಣರಾದ್ರಿ ಅಂದರೆ ಅದು ನಿಮ್ಮ ಜೀವನದ ಮೇಲೆ ಅಂದರೆ ನೀವು ಮಾಡ್ತಾ ಇರೋ ಕರ್ಮ ಇದು. ಈ ಕರ್ಮ ಒಂದು ವಿಧಿ ಆಯಿತು, ಒಂದು ಹಣೆ ಬರ ಆಯಿತು. ಅದು ಒಂದು ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ನಿಮಗೆಲ್ಲ ಇರುತ್ತೆ. ಜೀವನದಲ್ಲಿ ಎಲ್ಲ ಸಂಪಾದನೆ ಮಾಡಿರ್ತೀರ, ಆದರೂ ಯಾವುದೋ ರೀತಿಯಲ್ಲಿ ನಿಮಗೆ ಒಂದು ಅಸಹಾಯಕತೆ, ದುರ್ಬಲತೆ, ಚಿಂತೆಯ ರೂಪದಲ್ಲಿ ಕಾಡುವಂತೆ ಮಾಡುತ್ತೆ. ಇದು ನಿಮ್ಮ ಕರ್ಮದ ಫಲ ಅಂತ ಹೇಳಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗಾಗಿ ಚಿಂತೆ ಮಾಡಿಸಲಾಗ್ತಾ ಇಲ್ಲ. ನಿಮ್ಮ ಕರ್ಮಗಳು ಆ ಚಿಂತೆಯನ್ನು ಮಾಡುವಂತೆ ನಿಮಗೆ ಪ್ರೇರಣೆ ಕೊಡ್ತಾ ಇದ್ದಾವೆ. ಯಾಕಂದರೆ ಅದು ನಿಮ್ಮದೇ ಆದ ಕರ್ಮದ ಫಲ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ವಿಚಾರ. ಹಾಗಾಗಿ ಚಿಂತೆಗಳನ್ನು ಬಿಡೋದಲ್ಲ, ಅವೇ ಬಿಡಬೇಕು. ಆ ರೀತಿ ಚಿಂತೆಗಳನ್ನು ಬಿಡಲಿಕ್ಕೆ ಪ್ರಯತ್ನ ಪಡೋದಲ್ಲ, ಆ ಚಿಂತೆಗಳು ತಮ್ಮಿಂದ ತಾವೇ ದೂರ ಆಗಬೇಕು, ಅಂಥ ಕರ್ಮಗಳು ನಿಮ್ಮಿಂದ ಆಗಬೇಕು ಅಂತ ಹೇಳಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ. ಅಂದರೆ ಗುರುವಿನ ಈ ಸಂದೇಶ, ಈ ವಿಡಿಯೋ ನಿಮ್ಮ ಬಳಿ ಬಂದಿದೆ, ಇದನ್ನು ನೀವು ಕೇಳಿಸ್ಕೊಳ್ತಿದ್ದೀರಾ ಅಂದರೆ ಅಲ್ಲಿಗೆ ಅರ್ಥ ಚಿಂತೆ ಬಿಡೋದಲ್ಲ, ಅದು ತಾನಾಗಿ ನಿಮ್ಮನ್ನು ಬಿಡುತ್ತೆ. ಅಂಥ ಕರ್ಮಗಳು ನನ್ನಿಂದ ಆಗಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗಿತ್ತು. ಹಾಗಾಗಿ ಈ ಒಂದು ವಿಡಿಯೋ ನಿಮ್ಮ ಎದುರಿಗೆ ಬಂದಿದೆ. ಇದು ಉದ್ದೇಶಪೂರ್ವಕವಾಗಿ ನೀವು ನಂಬಿದ ಗುರುವು ಭಗವಂತನು ನಿಮಗೆ ಆ ಒಂದು ಚಿಂತೆಯ ಸುಳಿಯಿಂದ ಬಿಡಿಸ್ಲಿಕ್ಕೆ ಇದನ್ನು ನಿಮ್ಮ ಎದುರಿಗೆ ತಂದಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ವಿಚಾರ. ಅಂದರೆ ನೀವು ಮಾಡಿದ ಪೂಜೆ ಪುನಸ್ಕಾರ ವ್ರತಕ್ಕೆ ಮೆಚ್ಚಿ ಭಗವಂತನೇ ಬಂದು ಮಗು ಎದೇಳಪ್ಪ ನಿನ್ನ ಚಿಂತೆ ಎಲ್ಲ ಮುಗೀತು ಇವತ್ತಿಗೆ ಅಂತ ಹೇಳೋದಲ್ಲ. ಅಂಥ ಒಂದು ಸಂದರ್ಭವನ್ನು ನಿಮ್ಮ ಎದುರಿಗೆ ತಂದಿಡ್ತಾರೆ. ಅರ್ಥಗರ್ಭಿತವಾದ ಒಂದು ವಿವರಣೆ ಆಗಿರ್ಬೋದು, ಸಂದೇಶ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ಗುರು ಬರೋದಾಗಿರ್ಬೋದು, ಅವರಿಂದ ನೀವು ಕೆಲವು ಮಾರ್ಗದರ್ಶನಗಳ ಮೂಲಕ ನಿಮ್ಮನ್ನು ತಿದ್ಕೊಳ್ಳೋದಾಗಿರ್ಬೋದು, ನಿಮ್ಮ ತಪ್ಪುಗಳನ್ನು ತಿದ್ಕೊಳ್ಳೋದಾಗಿರ್ಬೋದು, ಒಂದು ವಾಸ್ತವ ಸತ್ಯವನ್ನು ಪ್ರಸ್ತುತ ಸ್ಥಿತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಇವೆಲ್ಲವೂ ನಿಮ್ಮಲ್ಲಿ ಒಂದು ಪರಿವರ್ತನೆ ತಂದು ಆ ಚಿಂತೆ ವ್ಯರ್ಥ, ನಾನು ಚಿಂತೆ ಮಾಡೋದಲ್ಲ, ನನ್ನಿಂದ ಮಾಡಿಸಲಾಗ್ತಾ ಇದೆ ನನ್ನದೇ ಆದ ಕರ್ಮಗಳು, ಹಾಗೆ ಆ ಚಿಂತೆಗೆ ನಾನು ಕಾರಣನಾಗಬಾರ್ದು ಅನ್ನೋ ರೀತಿಯಲ್ಲಿ ಒಳ್ಳೆಯ ಯೋಚನೆಗಳು ನಿಮ್ಮ ಮನದಲ್ಲಿ ಮೂಡಲಿಕ್ಕೆ ಶುರುವಾದ ತಕ್ಷಣ ಶಾಂತವಾದ ಮನೋಭಾವ ಉಂಟಾಗುತ್ತೆ. ಆ ಶಾಂತವಾದ ಮನೋಭಾವದಲ್ಲಿ ಯಾವುದೇ ರೀತಿ ಚಿಂತೆಗಳಿರೋದಿಲ್ಲ, ಯಾರ ಬಗ್ಗೆನೂ ಚಿಂತೆಗಳಿರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವೀಗ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಿರೋ, ಯಾವುದ್ರ ಬಗ್ಗೆ ಚಿಂತೆ ಮಾಡ್ತಿರೋ, ಅದು ನಿಮ್ಮದೇ ಆದ ಒಂದು ಕರ್ಮದ ಫಲ. ಹಾಗಾಗಿ ಇಲ್ಲಿ ಚಿಂತೆ ಮಾಡೋದಕ್ಕಿಂತ ಮೊದಲು ಚಿಂತೆ ನಿಮ್ಮಿಂದ ಬಿಡುತ್ತೆ. ಚಿಂತೆ ಮಾಡೋದಕ್ಕಿಂತ ಮೊದಲು ಯೋಚಿಸಿ, ನನ್ನನ್ನು ನಾನು ಏನಾದರೂ ಸ್ವಲ್ಪ ಸರಿಪಡಿಸ್ಕೊಂಡ್ರೆ ಈ ಚಿಂತೆಗಳು ತನ್ನಿಂದ ತಾನೇ ದೂರವಾಗ್ತವೆ ಅನ್ನೋ ರೀತಿಯಲ್ಲಿ. ಹಾಗಾಗಿ ಈ ಸಂದೇಶ ನಿಮ್ಮ ಎದುರಿಗೆ ಬಂದಿದೆ. ವಿಡಿಯೋ ಇದ್ದಕ್ಕಿದ್ದ ಹಾಗೆ ಸಿಕ್ಕಿ ನೀವು ಒಂದು ಚಿಂತೆಯಲ್ಲಿ ಮುಳುಗಿದ್ರಿ, ಆ ಚಿಂತೆಯಿಂದ ಹೊರಗೆ ಬರೋಕ್ಕೆ ದಾರಿನೇ ಕಾಣ್ತಾ ಇಲ್ಲ. ಇಂಥ ಸಮಯದಲ್ಲಿ ಈ ವಿಡಿಯೋ ಬಂತು, ಅದನ್ನು ಕೇಳಿಸ್ಕೊಂಡ್ರಿ, ಆಗ ನಿಮಗೆ ಸಮಸ್ಯೆಗೆ ಪರಿಹಾರ ಸಿಕ್ಕ ಹಾಗಾಯಿತು. ಹೌದು, ಇದು ಸತ್ಯ ಅನ್ನೋ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಂಡ್ರಿ ಅಂದರೆ ಚಿಂತೆ ತನ್ನಿಂದ ತಾನೇ ದೂರ ಆಗುತ್ತೆ, ಅದರಿಂದ ನೀವು ಬಿಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಈ ವಿಡಿಯೋ ನೀವಾಗಿ ನೋಡ್ತಾ ಇಲ್ಲ, ನಿಮಗೆ ಇದನ್ನು ತೋರಿಸ್ತಾ ಇದ್ದಾರೆ ಅಂತೇಳಿ ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಆಗಲಿ, ನೀವು ಗುರುವಿನ ಶರಣದಲ್ಲಿದ್ದೀರಾ, ಭಗವಂತನ ಒಂದು ಶರಣದಲ್ಲಿದ್ದೀರಾ, ಅವರ ಸೇವೆಗಳನ್ನು ಮಾಡ್ತಾ ಇದ್ದೀರಾ ಅಂದರೆ ಅವರು ನಿಮ್ಮ ಜೀವನವನ್ನು ಯೋಜಿಸ್ತಾ ಇದ್ದಾರೆ. ಅದಕ್ಕೆ ತಕ್ಕ ಹಾಗೆ ಕೆಲವು ವಿಚಾರಗಳನ್ನು ನಿಮ್ಮ ಎದುರಿಗೆ ತಂದಿಟ್ಟು ನಿಮ್ಮನ್ನು ತಿದ್ದುತ್ತಾ ಇರ್ತಾರೆ. ಅಂದರೆ ನೀವು ಏನನ್ನು ಬಯಸ್ತಾ ಇದ್ದೀರೋ ಅದನ್ನು ಪಡ್ಕೊಳ್ಳೋಕ್ಕೆ ಒಂದು ಸಿದ್ಧತೆ ನಡೆಸ್ತಾ ಇರ್ತಾರೆ. ನಿಮ್ಮ ಕೆಲವೊಂದು ತಪ್ಪುಗಳನ್ನು ತಿದ್ದಿಕೊಳ್ಳದ ಹೊರತು, ಕೆಲವೊಂದು ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳದ ಹೊರತು, ನಿಮ್ಮದೇ ಆದ ಭಾಗ್ಯದಲ್ಲಿ ನೀವು ಡಿಸರ್ವ್ ಮಾಡಿಕೊಂಡಿರೋ ಪುಣ್ಯವನ್ನು ನೀವು ಪಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಅದೇ ಬ್ಲಾಕೇಜ್ ನಿಮ್ಮನ್ನು ಕಾಡ್ತಾ ಇರುತ್ತೆ. ಇಲ್ಲಿ ನಿಮಗೆ ಇದೇ ಒಂದು ಬ್ಲಾಕೇಜನ್ನು ನೀವು ನಿವಾರಣೆ ಮಾಡ್ಕೊಳ್ಬೇಕು ಅಂತೇಳಿ ತಿಳಿಸ್ತಾ ಇದ್ದಾರೆ ಭಗವಂತ. ಈ ಒಂದು ವಿಡಿಯೋದಲ್ಲಿರುವ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾಗಲೂ ಕೂಡ ಇದು ಸರಿ ಅಂತ ಹೇಳಿ ಒಪ್ಕೊಂಡ್ರಿ, ನಿಮ್ಮ ಪ್ರಾರಬ್ಧ ಕರ್ಮ ಕಳೆಯೋ ಸಮಯ ಬಂದಿದೆ ಅಂತೇಳಿ. ಇಲ್ಲ, ಇದೆಲ್ಲ ಸುಳ್ಳು, ಹಾಗೆ ಹೀಗೆ ಅಂದ್ಕೊಂಡ್ರಿ ಅಂದರೆ ಮುಗೀತು. ಅಲ್ಲಿ ನಿಮ್ಮ ಒಂದು ಪ್ರಾರಬ್ಧ ಕರ್ಮ ಕಳ್ಕೊಳ್ಳುವ ಸಮಯ ಇನ್ನೂ ಬಂದಿಲ್ಲ ಅಂತ ಹೇಳಿ ಒಂದು ಅರ್ಥ ಮಾಡ್ಕೊಳ್ಳಿ. ಪ್ರಾರಬ್ಧವೇ ನಿಮ್ಮ ಕರ್ಮ, ಆ ಕರ್ಮವೇ ನಿಮ್ಮನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಕರ್ಕೊಂಡು ಹೋಗೋದು, ನೀವಾಗಿ ಹೋಗೋದಿಲ್ಲ. ಆ ಕರ್ಮವೇ ನಿಮ್ಮ ಜೀವನದಲ್ಲಿ ಯಾರೋ ಬರೋ ಹಾಗೆ ಮಾಡೋದು, ಯಾರೋ ದೂರ ಆಗೋ ಹಾಗೆ ಮಾಡೋದು, ಎಲ್ಲವೂ ಇಲ್ಲಿ ಭಗವಂತನ ಒಂದು ಯೋಜನೆಯ ಮೂಲಕ ನಡೀತಾನೆ ಇರುತ್ತೆ. ನಿಮ್ಮ ಕರ್ಮ ಅಂದರೆ ಈ ಒಂದು ಕರ್ಮ ಕ್ಷೇತ್ರದಲ್ಲಿ ನೀವು ಏನನ್ನು ಬೀಜ ಬಿತ್ತಿದ್ದೀರೋ ಆ ಬೀಜದ ಫಲವನ್ನೇ ನೀವು ಈ ಸಮಯದಲ್ಲಿ ಕೊಯ್ತಿದ್ದೀರಾ, ಊಟ ಮಾಡ್ತಾ ಇದ್ದೀರಾ. ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡು ನಿಮ್ಮ ತಪ್ಪುಗಳನ್ನು ತಿದ್ದುಕೊಂಡ್ರೆ ಈ ಚಿಂತೆ ನಿಮ್ಮಿಂದ ಯಾವುದೇ ರೀತಿ ಮಾಡಿಸಲಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಈ ಚಿಂತೆಯನ್ನು ಕೂಡ ಭಗವಂತನೇ ನಿಮ್ಮಿಂದ ಮಾಡಿಸ್ತಾ ಇದ್ದಾರೆ. ಯಾಕಂದರೆ ನೀವು ಆ ಚಿಂತೆಗೆ ಅರ್ಹರಾಗಿದ್ದೀರಾ, ಅಂದರೆ ನೀವು ಅಂಥದ್ದೇ ಒಂದು ಕರ್ಮವನ್ನು ಮಾಡಿದ್ದೀರಾ. ಆ ಚಿಂತೆ ನಿಮ್ಮನ್ನು ಕಾಡ್ದಾಗಲೇ ಆ ಚಿಂತೆ ಯಾಕೆ ಬಂದಿದೆ ಅನ್ನೋ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೀರಾ, ಆ ಮೂಲವನ್ನು ಕೆದಕ್ತೀರಿ. ಇಂಥ ಒಂದು ದೈವಿಕ
ದೈವಿಕ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ನೀವು ಸಾಗುವಂಥ ಸಂದರ್ಭ ಬಂದಾಗ ನಿಮಗೆ ಅದು ಅರ್ಥ ಆಗುತ್ತೆ, ಅದರಿಂದ ಹೊರಗೆ ಬರ್ತೀರಾ ಕೆಲವೊಂದು ತಪ್ಪುಗಳನ್ನು ತಿದ್ದುಕೊಳ್ಳೋ ಮೂಲಕ. ಇಲ್ಲ ಅಂದರೆ ಈ ಚಿಂತೆ ನಿಮಗೆ ವ್ಯಥೆಯಾಗಿ ಕಾಡ್ತಾನೆ ಇರುತ್ತೆ ಜೀವನದುದ್ದಕ್ಕೂ. ನನ್ನ ಮಗ ಯಾಕೆ ಹೀಗೆ, ನನ್ನ ಮಗಳು ಯಾಕೆ ಹೀಗೆ ಅನ್ನೋ ರೀತಿಯಲ್ಲಿ ನೀವು ಚಿಂತೆ ಮಾಡೋದಲ್ಲ. ಅದನ್ನು ಭಗವಂತನ ಪಾದಗಳಲ್ಲಿ ಇಟ್ಟು ನಾನು ಹಿಂದೆ ಇಂಥದ್ದೇ ಯಾವುದೋ ಒಂದು ಕನೆಕ್ಷನ್ ಮೂಲಕ ಒಂದು ಪ್ರಾರಬ್ಧ ಕರ್ಮವನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಆ ಒಂದು ವಿಧಿ ಹಣೆ ಬರಹವನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅದರಿಂದ ಹೇಗೆ ಬರೋದು ಅಂತೇಳಿ ನಂಗೆ ದಾರಿ ಗೊತ್ತಾಗ್ತಾ ಇಲ್ಲ, ನೀವು ನನಗೊಂದು ದಾರಿ ತೋರಿಸಿದರೆ ಖಂಡಿತ ನಾನು ಅದರಿಂದ ಹೊರಗೆ ಬರ್ತೀನಿ ಅನ್ನೋ ರೀತಿಲಿ ನೀವು ಶರಣಾದಾಗಲೇ ನಿಮಗೆ ಆ ಒಂದು ಚಿಂತನೆಯಾಗಿ ಹಾಗೆ ಎಲ್ಲ ರೀತಿಯಲ್ಲೂ ಒಂದು ಸಮಸ್ಯೆ ಸುಳಿಯಿಂದ ನೀವು ಹೊರಗೆ ಬರಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಇವತ್ತು ಬೆಳಗ್ಗೆನೇ ನೀವು ಎದ್ದು ಯಾರಿಗೋ ₹1 ಸಹಾಯ ಮಾಡಿದರೆ ಅವರಿಂದ ನಿಮಗದು ಮರಳಿ ಬರ್ತದೆ ಅನ್ನೋ ರೀತಿಲಲ್ಲ, ಬರುತ್ತೋ ಇಲ್ಲ ಗೊತ್ತಿಲ್ಲ, ಖಂಡಿತ ಅದು ಬರಬೇಕು ಅಂತ ಇದ್ದರೆ ಬಂದೇ ಬರುತ್ತೆ ಅನ್ನೋ ರೀತಿಲಿ ನೀವು ಕೊಟ್ರಿ ಅಂತ ಇಟ್ಕೊಳ್ಳಿ. ಅವರು ಕೊಡಬೇಕು ಅಂತ ಇದ್ದಾರೋ ಕೊಡಬಾರ್ದು ಅಂತ ಇದ್ದಾರೋ ಅದು ಅವ್ರ ಕರ್ಮ ಅಲ್ವಾ. ಅದರ ಆಧಾರದ ಮೇಲೆ ಅವರಿಗೊಂದು ವಿಧಿ, ಅವ್ರಿಗೆ ಹಣೆ ಬರಹ, ಅವರಿಗೊಂದು ಪ್ರಾರಬ್ಧ ಕರ್ಮ ಸೃಷ್ಟಿಯಾಗುತ್ತೆ. ನೀವು ಒಟ್ಟು ಒಳ್ಳೆ ಮನಸ್ಸಿಂದ ಕೊಟ್ಟಿದ್ದೀರ ₹100 ಅಲ್ವಾ, ಖಂಡಿತ ಅದು ಅವ್ರು ಕೊಡದೇ ಇದ್ರೂ ಯಾವುದಾದ್ರೂ ಮೂಲಕ ನಿಮಗೇನು ನೀವು ಕೊಟ್ಟಿದ್ದೀರಲ್ಲ ಸಹಾಯ, ಅದು ನಿಮಗೆ ತಲುಪಿಬಿಡತ್ತೆ. ಹೇಗೆ ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ, ಒಬ್ಬರಿಗೆ ತುಂಬ ದುಃಖದಲ್ಲಿದ್ದವರಿಗೆ ನೀವು ಸಹಾಯ ಮಾಡಿದ್ರಿ ಈಗ ಅಂದರೆ ಅದು ಒಂದು ಹಣೆ ಬರಹ ಆಯಿತು, ವಿಧಿ ಆಯಿತು. ಅದರ ಪ್ರಕಾರ ಅದು ಒಂದು ಕಡೆ ಪ್ರಾರಬ್ಧ ಅಂದರೆ ಒಂದು ಪರಿಣಾಮವಾಗಿ ಡಿಸರ್ವ್ ಆಯಿತು. ಅದು ನಿಮಗೆ ಅವ್ರ ಮೂಲಕನೇ ಸಿಗಲಿಲ್ಲ ಅಂತ ಇಟ್ಕೊಳ್ರಿ, ಅವ್ರು ಮೋಸ ಮಾಡಿಬಿಟ್ರಪ್ಪ, ಎಲ್ಲೋ ಹೋಗ್ಬಿಟ್ರು ಊರು ಬಿಟ್ಟು ಆ ₹100 ತೊಗೊಂಡು, ಅದು ಬೇರೆದ್ದೇ ಒಂದು ಮಾಧ್ಯಮದ ಮೂಲಕ ನಿಮಗೆ ಸಿಕ್ಕಿರುತ್ತೆ. ಎಲ್ಲೋ ರೋಡಾಗಿ ಹೋಗಬೇಕಾದ್ರೂ ₹100 ಸಿಗ್ಬೋದು, ಇಲ್ಲ ಎಲ್ಲೋ ಒಂದು ರೀತಿಯಲ್ಲಿ ಯಾರದೋ ಮೂಲಕ ಒಂದು ವ್ಯವಹಾರ ಕೈ ಹಾಕ್ದಾಗ ಅಲ್ಲಿ ಸಿಕ್ಕಾಪಟ್ಟೆ ಲಾಭ ಬರ್ಬೋದು. ಒಟ್ಟು ಯಾವುದೋ ಮೂಲಕ ನಿಮ್ಮ ಬಳಿ ಬಂದ್ಬಿಡತ್ತೆ. ನೀವು ಸುಮ್ಮನೆ ಚಿಂತೆ ಮಾಡೋದು, ನಾನು ಒಬ್ರಿಗೆ ಕೊಟ್ಟಿದ್ದೆ ಅವ್ರು ಬರಲಿಲ್ಲ ಕೊಡಲಿಲ್ಲ ಹಾಗೆ ಹೀಗೆ, ಅದು ಅದಕ್ಕಿಂತ ಮೊದಲೇ ನಿಮ್ಮ ಹತ್ರ ಸೇರ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ, ಸುಮ್ಮನೆ ಚಿಂತೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವರು ನಿಮಗೆ ಮೋಸ ಮಾಡಿ ಹೋದರು, ಖಂಡಿತ ಅವರು ಚಿಂತೆ ಮಾಡಿ ಹೋದರು. ಆ ಚಿಂತೆ ನಿಮ್ಮನ್ನು ಕಾಡ್ತಾ ಇದೆ ಈಗ ಒಂದು ಅಸಹಾಯಕತೆ, ದುರ್ಬಲತೆಯ ರೀತಿಯಲ್ಲಿ. ಯಾಕಂದರೆ ನೀವು ಸುಧಾರಿಸ್ಕೊಳ್ಳೋವಂಥ ಒಂದು ಸ್ಥಿತಿಯಲ್ಲಿಲ್ಲ, ತುಂಬ ಬಡವರು, ಆದರೆ ಸಹಾಯ ಮಾಡಿಬಿಟ್ರಿ. ಅಯ್ಯೋ ಅವರು ಸಹಾಯ ಮಾಡಿದೆ, ನಾನು ಅವ್ರು ವಾಪಸ್ ಬರುತ್ತೆ ಅಂತ ಇಂಥ ಕೆಲಸ ಮಾಡಿಬಿಟ್ರಲ್ಲ, ನಾನು ಅದನ್ನು ನನ್ನ ಮಗಳ ಮದುವೆಗೆ ಇಟ್ಟಿದ್ದೆ, ಯಾವುದಕ್ಕೋ ಇಟ್ಟಿದ್ದೆ, ಎಂಥ ಕೆಲಸ ಆಗೋಯ್ತು ಅಂತೇಳಿ ನೀವು ಅಸಹಾಯಕದಿಂದ ದುರ್ಬಲತೆಯಿಂದ ಚಿಂತೆ ಮಾಡ್ತೀರ. ಆ ಚಿಂತೆಗೆ ಕಾರಣ ಯಾರು? ಅವರು. ಅಲ್ಲಿಗೆ ಅದರ ಪರಿಣಾಮ ಯಾರು ಅನುಭವಿಸ್ಬೇಕು? ಅವರೇ ಅನುಭವಿಸ್ಬೇಕು, ನೀವಲ್ಲ. ಅದರಿಂದ ಅವರ ಒಂದು ಜೀವನದಲ್ಲಿ ಒಂದು ಹಣೆ ಬರಹ, ವಿಧಿ ಬರಹ ಅನ್ನೋದು ಸೃಷ್ಟಿಯಾಯಿತು. ಅದನ್ನು ಅವರು ಪ್ರಾರಬ್ಧ ಕರ್ಮದ ಮೂಲಕ ಅದನ್ನು ಭೋಗಿಸ್ತಾರೆ. ಇದೇ ಸೃಷ್ಟಿಯ ನಿಯಮ. ಅರ್ಥ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಸಾಕಷ್ಟು ವಿವರಣೆಯೊಂದಿಗೆ ನಾನು ಇವತ್ತು ನಿಮಗೆ ಈ ಚಿಂತೆಯ ಬಗ್ಗೆ ಒಂದು ವಿಚಾರವನ್ನು ಹೇಳಿದ್ದೀನಿ. ಹಾಗಾಗಿ ಯಾರೋ ನಿಮಗೆ ಮೋಸ ಮಾಡಿದರು, ಯಾರೋ ನಿಮ್ಮನ್ನು ಬಿಟ್ಟು ಹೋದರು, ಯಾರೋ ನಿಮಗೆ ಕೆಡುಕುಂಟು ಮಾಡಿದರು, ಯಾರೋ ನಿಮಗೆ ಒಂದು ಶತ್ರುತ್ವ ಸಾಧಿಸ್ತಾ ಇದ್ದಾರೆ, ಇಲ್ಲ ಇನ್ಯಾವುದೋ ರೀತಿ ನೆಗೆಟಿವ್ ಎನರ್ಜಿಯನ್ನು ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ, ಇಲ್ಲ ಒಂದು ಮಾಟ ಮಂತ್ರದ ಪ್ರಯೋಗವೇ ಮಾಡ್ತಾ ಇದ್ದಾರೆ ಅಂದರೆ ಅದೆಲ್ಲದರ ನೋವು ನೀವು ಅನುಭವಿಸ್ತಾ ಇರ್ತೀರಾ. ಯಾಕೆ ಹೀಗಾಯಿತು, ಏನಾಯಿತು, ನನಗೇನು ಗೊತ್ತಾಗ್ತಿಲ್ಲ, ನಿಮ್ಮ ಶರಣದಲ್ಲಿ ಬಂದಿದ್ದೀನಿ, ನನ್ನನ್ನು ಕಾಪಾಡು ಅಂದಾಗ ಅದಕ್ಕೆ ಒಂದು ಸೊಲ್ಯೂಷನ್ ಅಂತ ಸಿಗುತ್ತೆ. ಯಾಕಂದರೆ ನೀವು ಶರಣದಲ್ಲಿ ಹೋಗ್ಬಿಡ್ತೀರಲ್ಲ, ಭಗವಂತನ ಶರಣದಲ್ಲಿ. ಆಗೇನು ಮಾಡ್ತಾರೆ, ಅವರಿಗದು ಮೊದಲಿಂದನೇ ಗೊತ್ತಿರತ್ತೆ ಇದು ಹೀಗೆ ನಡೀತಾ ಇರುತ್ತೆ ಅಂತೇಳಿ ಅಲ್ವಾ. ಯಾಕಂದರೆ ಈ ಸೃಷ್ಟಿಯ ರಚನೆಕಾರರೇ ಅವರಾಗಿರ್ತಾರೆ ಅಂದಮೇಲೆ ಅವರಿಗೆಲ್ಲಲ್ಲಿ ಏನೇನು ನಡೀತಾ ಇರುತ್ತೆ ಅಂತ ಗೊತ್ತಿರುತ್ತೆ. ಆದರೆ ನೀವಾಗಿ ಅವರಿಗೆ ಸಹಾಯ ಕೇಳೋರಿಗೆ ಅವ್ರು ಸಹಾಯ ಮಾಡೋದಿಲ್ಲ, ಸುಮ್ಮನೆ ಕೂತಿರ್ತಾರೆ. ಯಾಕಂದರೆ ಮನುಷ್ಯನಿಗೆ ಎಲ್ಲ ರೀತಿಯಲ್ಲಿ ಒಂದು ಅಹಂಕಾರ, ನಾನೇ ಅನ್ನೋ ವರ್ತನೆ ಬಿಟ್ಟು ಯಾವಾಗ ಭಗವಂತನಿಗೆ ಶರಣಾಗ್ತಾನೋ ಆಗಲೇ ಅವರ ಸಹಾಯ ಅವರಿಗೆ ಸಿಗೋದು ಅಲ್ವಾ. ಇವರೆಗೂ ಪದೇ ಪದೇ ಅದೇ ದುಃಖ, ಪದೇ ಪದೇ ಅಂಥದ್ದೇ ಘಟನೆಗಳು, ಪದೇ ಪದೇ ಅಂಥದ್ದೇ ವಿಚಾರಗಳು ಜೀವನದಲ್ಲಿ ನಡೆದು ಚಿಂತೆ ಮಾಡ್ತಾ ವ್ಯರ್ಥ ಪ್ರಯತ್ನಗಳ ನಡುವೆ ಮನುಷ್ಯ ಹಣ್ಗಾಯಿ ನೀರ್ಗಾಯಿ ಆಗಿಬಿಡ್ತಾನೆ. ಆದರೆ ಅದರಿಂದ ಹೊರಗೆ ಬರಲಿಕ್ಕೆ ಗುರುವು ಒಂದು ದಾರಿಯನ್ನು ತೋರಿಸ್ತಾರೆ. ನೀವು ನಂಬಿಕೆ ಇಟ್ಟು ಅವರ ಶರಣದಲ್ಲಿ ಹೋದಾಗ ಮಾತ್ರ ಅದು ನಡೆಯುತ್ತೆ. ಅಂದರೆ ಇಂಥ ಒಂದು ಪುಣ್ಯ ಕಾರ್ಯಗಳು ಮಾಡಿದಾಗ, ಅಂದರೆ ನೀವು ದೇವರನ್ನ ನಂಬಲ್ಲ, ಪ್ರಾರ್ಥನೆ ಮಾಡಲ್ಲ, ಪೂಜೆ ಮಾಡಲ್ಲ, ಏನೂ ಮಾಡಲ್ಲ, ಆದರೂ ಕೂಡ ಹಸಿದ ನಾಯಿಗೆ ರೊಟ್ಟಿ ಕೊಟ್ರಿ, ಹಸಿವಿಗೆ ಒಂದು ಕನಿಕರ ತೋರಿಸಿದ್ರಿ, ಯಾವುದೋ ಒಂದು ನೋವಾದಂಥ ನಾಯಿಗೆ ಸೇವೆ ಮಾಡಿದ್ರಿ, ಇಲ್ಲ ಕಜ್ಜಿ ಹಿಡಿದಂಥ ನಾಯಿಗೆ ಏನೋ ಸೇವೆ ಮಾಡಿದ್ರಿ, ಇಂಥ ಯಾವುದೋ ರೀತಿ ಒಂದು ನಿಸ್ಸಹಾಯಕರಿಗೆ ಒಂದು ಜೊತೆ ಬಟ್ಟೆ ಕೊಟ್ರಿ, ಊಟ ಕೊಟ್ರಿ, ನೀರು ಕೊಟ್ರಿ, ಇವೆಲ್ಲವೂ ಏನಾಗುತ್ತೆ ಗೊತ್ತಾ, ನಿಮ್ಮ ಒಂದು ಪ್ರಾರಬ್ಧ ವಿಧಿ ಅಂದರೂ ಅದು ಹಣೆ ಬರೆಯಲ್ಪಡುತ್ತೆ. ಅಂದರೆ ಇದು ಕರ್ಮ, ಅದು ಬರೆಯಲ್ಪಡುತ್ತೆ. ಕರ್ಮದ ರಿಸಲ್ಟ್ ಕೊಡಬೇಕಲ್ಲ, ಈ ಕರ್ಮಕ್ಕೆ ಈ ಪುಣ್ಯ ಅನ್ನೋ ರೀತಿಯಲ್ಲಿ ಬರೆದ್ಬಿಡುತ್ತೆ. ಅದಾದಮೇಲೆ ಅದು ಪರಿಣಾಮ ಕೊಡಬೇಕು. ಯಾವ ರೀತಿ, ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ಸಹಾಯ ಬೇಕು. ನೀವು ದೇವರನ್ನೇ ನಂಬಲ್ಲ, ನೀವು ಭಗವಂತನನ್ನೇ ನಂಬಲ್ಲ, ಆದರೆ ಒಂದಿನ ಇದ್ದಕ್ಕಿದ್ದ ಹಾಗೆ ನೀವು ಯಾವುದೋ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಿಂತಿರ್ತೀರ. ಆ ಸಮಯದಲ್ಲಿ ಅಲ್ಲಿ ನಿಮಗೆ ₹1,00,000 ದುಡ್ಡು ಬೇಕಾಗಿರುತ್ತೆ. ಯಾರೋ ಒಂದು ನಾನು ಕೊಡ್ತೀನಿ ತಗೋ, ನೀನು ಮುಂದೆ ಹೋಗು, ಮುಂದೆ ನೀನು ನನಗೆ ಕೊಡಂತೆ ಅಂದ್ಬಿಟ್ರು. ಇಲ್ಲ ನಿಮ್ಗೆ ಒಂದೇ ಒಂದು ನಂಬರಲ್ಲಿ ಯಾವುದೋ ಒಂದು ಸೀಟ್ ತಪ್ಪು ಹೋಗೋದಿರುತ್ತೆ. ಆ ಸಮಯದಲ್ಲಿ ಅಯ್ಯೋ, ಆ ಸಮಯದ ಅದೇ ಪುಣ್ಯ ಓಡಿ ಬರುತ್ತೆ, ಬಂದಿಲ್ಲಿ ನಿಮಗೆ ಯಾವ ರೀತಿ ರಕ್ಷಣೆ ಮಾಡುತ್ತೆ ಅಂದರೆ ಅದು ಪಾಸ್ ಆಗಿಬಿಡುತ್ತೆ. ನಿಮಗೆ ಆಶ್ಚರ್ಯ ಆಗುತ್ತೆ, ಅಯ್ಯೋ ನನಗೊಂದು ಮಾರ್ಕ್ಸ್ ಕಡಿಮೆ ಆಗುತ್ತೋ ಇಲ್ಲೋ ಅಂದ್ಕೊಂಡಿದ್ದೆ, ಹೆಂಗಾಗ್ಬಿಡ್ತಲ್ಲ ಅನ್ನೋ ರೀತಿಯಲ್ಲಿ ಅಂದ್ಕೊಳ್ತೀರಾ. ಈ ರೀತಿ
ಒಂದು ವಾಸ್ತವ ಸತ್ಯ ಅರ್ಥ ಮಾಡ್ಕೊಳ್ಳಿ. ಅಂದರೆ ಪೂಜೆ ಪುನಸ್ಕಾರ ಭಕ್ತಿ ಇವು ಧರ್ಮದ ಮಾರ್ಗಗಳು ಭಗವಂತನನ್ನು ಕಂಡುಕೊಳ್ಳೋಕ್ಕೆ. ಹಾಗಂತ ನೀವು ಭಗವಂತನ ನಂಬದೇನೂ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡಿದ ಮನುಷ್ಯತ್ವ, ಮಾನವೀಯತೆ, ದಯೆ, ಕರುಣೆ, ಪ್ರೇಮ, ಸೇವೆಯಲ್ಲಿ ನಂಬಿಕೆ ಇಟ್ಟು ನೀವು ಕೆಲಸ ಮಾಡಿದರೂ ಕೂಡ ಅದು ಭಗವಂತನ ಸೇವೆಯೇ ಆಗಿರುತ್ತೆ. ಅಂದರೆ ಅದು ನೀವು ನಾನು ನಂಬಲ್ಲ ಭಗವಂತನ, ನಾನು ಈ ರೀತಿ ಮಾಡ್ತೀನಿ, ನಾನು ಭಗವಂತ ಅದು ಇದು ಅಂತೇಳಿ ಯಾವುದ್ರ ಮೇಲೂ ನಂಬಿಕೆ ಇಲ್ಲ, ಒಳ್ಳೇದು ಮಾಡಬೇಕಾ ಅಷ್ಟೇ, ನನಗೆ ಅದಷ್ಟೇ ಮಾಡ್ತೀನಿ, ಅದು ಭಗವಂತನ ಸೇವೆಯಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಹೀಗೂ ಕೂಡ ಫಲ ಸಿಗ್ತಾ ಇರುತ್ತೆ ಕೆಲವೊಂದು ಸರಿ. ಹಾಗಾಗಿ ಕೆಲವೊಬ್ಬರು ದೇವರು ಏನೂ ನಂಬಲ್ಲ, ಆದರೂ ಅವ್ರ ಜೀವನದಲ್ಲಿ ತುಂಬ ಚೆನ್ನಾಗಿರ್ತಾರೆ. ಅಂದರೆ ಅವ್ರ ಕರ್ಮಗಳು ತುಂಬ ಚೆನ್ನಾಗಿರ್ತವೆ. ಕರ್ಮಗಳು ತುಂಬ ಚೆನ್ನಾಗಿರೋದ್ರಿಂದ ಅಂಥದ್ದೇ ಒಂದು ಪ್ರಾರಬ್ಧ ಉಂಟಾಗ್ತಾ ಇರ್ತದೆ. ಅಂದರೆ ವಿಧಿ ಹಣೆ ಬರೆಯಲ್ಪಡ್ತಾ ಇರುತ್ತೆ. ಅದರ ಆಧಾರದ ಮೇಲೆ ಅವರಿಗೆ ಪರಿಣಾಮವಾಗಿ ಕೆಲವೊಂದು ಸರಿ ಇದ್ದಕ್ಕಿದ್ದ ಹಾಗೆ ಒಂದು ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರೋ ದಾರಿ ಆಗಿರ್ಬೋದು, ಒಂದು ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗೋದು ಸಿಗ್ತಾ ಇರುತ್ತೆ. ನಾನು ಪೂರ್ಣವಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಿ. ಈ ರೀತಿ ಮೋಟಿವೇಶನಲ್ ವಿಡಿಯೋಗಳು ನಿಮಗೆ ಇಷ್ಟ ಆಗುತ್ತೆ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನಾನು ಇದರಲ್ಲಿ ಮೋಟಿವೇಶನಲ್ ವಿಡಿಯೋ ಹಾಕ್ತೀನಿ. ಸಾಯಿ ಖುಷಿ ಚಾನಲ್ಗೆ ಮತ್ತೆ ಸಂದೇಶವನ್ನು ಹಾಕ್ತೀನಿ ಸ್ನೇಹಿತರೆ. ಇದರಲ್ಲಿ ಟ್ಯಾರೋ ರೀಡಿಂಗ್ ಮತ್ತು ಮೋಟಿವೇಶನಲ್ ವಿಡಿಯೋಗಳನ್ನು ಹಾಕ್ತೀನಿ ದಿನನಿತ್ಯ. ಮತ್ತು ಸಾಯಿ ಖುಷಿ ಚಾನಲ್ಗೆ ನಾನಲ್ಲಿ ಸಂದೇಶವನ್ನು ಹಾಕ್ತೀನಿ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದ್ದರೆ, ಯಾಕಂದರೆ ನೀವು ನನ್ನ ಸಾಯಿ ಕುಟುಂಬ ಅಲ್ವಾ, ಹಾಗಾಗಿ ನಿಮ್ಮ ಒಪ್ಪಿಗೆಯನ್ನು ನಾನು ಕೇಳಲೇಬೇಕು. ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.